ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಸಂಚಿಕೆಯಲ್ಲಿ ನಾವು ಕಂಸ ಸಂಹಾರ ಆದ ನಂತರ, ಕಂಸನನ್ನ ಕೃಷ್ಣ ಸಂಹರಿಸಿದ ನಂತರ ಅಕ್ರೂರನನ್ನ ತನ್ನ ಆಪ್ತರಾದ ಪ್ರಿಯರಾದ ಪಾಂಡವರ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬರಲಿಕ್ಕಾಗಿ ಹಸ್ತಿನಾಪುರಕ್ಕೆ ಕಳುಹಿಸಿದ್ದಂತಹ ಒಂದು ಪ್ರಸಂಗವನ್ನು ನೋಡಿದ್ದೀವಿ. ಈಗ ಮುಂದೆ ಕಂಸನ ಭಾರ್ಯರಾದಂತಹ ಹಸ್ತಿ ಹಾಗೂ ಪ್ರಾಪ್ತಿ ಅನ್ನತಕ್ಕಂಥವ್ರು, ಅವರಿಬ್ಬರು ಜರಾಸಂಧನ ಮಕ್ಕಳು. ಅವರು ಬಂದು ತಮ್ಮ ತಂದೆಯ ಬಳಿ ಕೃಷ್ಣ ಕಂಸನನ್ನ ಕೊಂದದ್ದನ್ನ ಹೇಳಿ ತಮ್ಮ ಪತಿಯಾದ ಕಂಸನ ಒಂದು ಆ ಗತಿಯನ್ನ ಸಹಿಸಲಾರದೆ ಪಾಪ ದುಃಖಿಸುತ್ತಾ ತಂದೆಯ ಬಳಿ ಬಂದು ದೂರ ಹೇಳ್ಕೊಳ್ತಾರೆ. ಅದರ ಬಗ್ಗೆ ನಾವು ನೋಡೋಣ. ಅಂತಂಗಂಸ ಭಾರ್ಯಲಗುನಸ್ತಿಯುಂ ಭ್ರಾಸ್ತಿಯು ವಿಧವಲಯ ದುಃಖಿಂಪು ಚುಂದಮದಂಡ್ರಿಯೈನ ಜರಾಸಂಧುನಿ ಕಡಕುಂಜನಿ. ಆಗ ಕಂಸನ ಭಾರ್ಯೆಯರಾದಂಥ ಅಸ್ತಿ ಹಾಗೂ ಪ್ರಾಸ್ತಿ ಅನ್ನತಕ್ಕಂತಹವರು ವಿಧವೆಯರಾಗಿ, ವಿಧವಲೈ ಅಂತ ಅಂದ್ರೆ ವಿಧವೆಯರಾಗಿ ದುಃಖಿಸುತ್ತಾ ತಮ್ಮ ತಂದೆಯಾದಂಥ ಜರಾಸಂಧನ ಬಳಿಗೆ ಹೋಗಿ ತಮ್ಮ ದುಃಖವನ್ನ ಹೇಳ್ಕೊಳ್ತಾರೆ. ವಾಂಡ್ರುನ್ ವೇಂಡ್ರುನು ರಾಜುಲೇ ಎನುಚು ಗರ್ವ ಪ್ರೌಢಿತೋ ಯಾದವುಲ್ ವೇಂಡ್ರಂಬೈನ ಬಲಂಬುತೋ ಮಥುರ ಕುನ್ವೇ వచ్చి నిష్కారణం బాండ్రున్ బిడ్డలు బంధులున్ వగవన్ కంసాది క్షమానాథులున్ తండ్రి చంపిరి ಕೃಷ್ಣ ಚೇತನಿಟು ವೈದವ್ಯಂಬು ವಚ್ಚಂಜುಮಿ. ಆ ಅಸ್ಥಿ ಪ್ರಾಸ್ತಿ ಅನ್ನತಕ್ಕಂತಹ ಜರಾಸಂಧನ ಮಕ್ಕಳು ಬಂದು ತಮ್ಮ ತಂದೆ ಬಳಿ ಹೇಳ್ತಾ ಇದ್ದಾರೆ, ಲೋಕದಲ್ಲಿ ಅವರು ಇವರು ಎಲ್ಲರೂ ಕೂಡ ರಾಜರೇನಾ ಅಂತ. ಯಾದವರು ಗರ್ವ ಇದೆ, ನಾವೇ ಹಿರಿದಾದ ರಾಜರು, ಈ ಲೋಕದಲ್ಲಿ ಎಲ್ಲರೂ ನಾವು ರಾಜರು ಅಂತ ಹೇಳ್ಕೊಂಡು ಮಾತ್ರಕ್ಕೆ ರಾಜರಾಗ್ತಾರಿಯೇ ಅಂತ ಯಾದವರು ಗರ್ವವನ್ನ ತಳೆದು ವೇಂಡ್ರಂಬೈನ ಬಲಂಬುತು, ವೇಂಡ್ರಂಬು ಅಂದ್ರೆ ಹೆಚ್ಚಾದ ಬಲದಿಂದ ಮತ್ತೆ ಆಕ್ರೋಶದಿಂದ ಮಧುರಕುನ್ವೇ ವಚ್ಚಿ ಮಧುರೆಗೆ ಬಂದು ನಿಷ್ಕಾರಣಂ ಪಾಂಡ್ರುನ್ ಬಿಟ್ಟಲು ಬಂದುಲುನ್ ವಗವಂ. ಪಾಂಡ್ರು ಅಂತಂದ್ರೆ ಮುಳುಗ್ ಹೋಗೋದು. ಮಕ್ಕಳು ಬಂಧುಗಳು ಎಲ್ಲರೂ ಕೂಡ ಹೆಂಡತಿಯರು ಅಳ್ತಾ ಇರಬೇಕಾದ್ರೆ, ಕಷ್ಟಪಡ್ತಾ ಇರಬೇಕಾದ್ರೆ ಬಂದ್ಬಿಟ್ಟು ಈ ಯಾದವರು ಏನು ಮಾಡಿದ್ರು, ಕಂಸಾದಿ ಕ್ಷಮಾನಾಥರು ಅಂತಂದ್ರೆ ರಾಜರು, ಭೂನಾಥರು, ಭೂಪರು, ಆ ಕಂಸ ಮುಂತಾದ ರಾಜರನ್ನೆಲ್ಲ ತಂದೆ ಚಂಪಿರಿ, ನಾವೆಲ್ಲರೂ ಆಕ್ರಂದಿಸ್ತಾ ಇದ್ವಿ ಆ ಕಂಸ ಮುಂತಾದ ಅವನ ತಮ್ಮಂದರು ಮುಂತಾದ ರಾಜರ ಹೆಂಡತಿಯರು, ಮಕ್ಕಳು, ಬಂಧುಗಳು ಆಕ್ರಂದನೆ ಮಾಡ್ತಾ ಇದ್ರು. ಕೇಳಿಸ್ಕೊಳ್ದೆ ಅವರು ಕಂಸ ಮುಂತಾದ ಭೂಪತಿಗಳನ್ನೆಲ್ಲ ಆ ಯಾದವರೆಲ್ಲರೂ ಬಂದು ವಧಿಸಿಬಿಟ್ಟಿದ್ದಾರೆ. ಕೃಷ್ಣ ಚೇತನಿಟು ವೈಧವ್ಯಂಬು ವಚ್ಚಂಜುಮಿ. ಈ ವಿಧವಾಗಿ ಆ ಗೊಲ್ಲನಾದನಂತ ಯಾದವನಾದಂಥ ಕೃಷ್ಣನಿಂದಾಗಿ, ಅವನ ದೆಸೆಯಿಂದಾಗಿ ನಮಗೆಲ್ಲ ವೈಧವ್ಯ ಪ್ರಾಪ್ತವಾಗಿದೆ ಅಂತ ಬಂದು ತಂದೆ ಬಳಿ ಗೋಳಾಡ್ಕೊಂಡ್ರು ಅವರು. ಅನಿನ ವಿನಿ ಪ್ರಳಯ ಕಾಲಾನಲಂಬು ತೆರಂಗುನ ಮಂಡಿಪಡಿ ಶೋಕರೋಷಂಬುಲು ಬಂಧುರಂಬುಲಗ జరాసంధుండిట్లనియే. ఏమి కంసుని కృష్ణుండే రణములో హింసించెనో చెల్ల, నా సామర్థ్యంబుదలం పడించుకయు మచ్చండ ప్రతాపానలోద్ధామార్చుల్ వడి నేండు గాల్చు ఎదు సంతానాటవీ వాటికన్ భూమిం గృంగిన నింగిం బ్రాంకిన ಮಹಾಂಬೋರಾಶಿಲೋ ಜೊಚ್ಚಿನನ್. ಬಂದರು ಅಸ್ಥಿ ಮತ್ತೆ ಜರಾಸಂಧನ ಮಕ್ಕಳಾದಂತಹ ಅಸ್ಥಿ ಪ್ರಾಸ್ತಿ ಅನ್ನತಕ್ಕಂಥವ್ರು ಇಬ್ಬರು ಬಂದು ತಂದೆಯಲ್ಲಿ ಬಳಿ ತಮ್ಮ ಕಷ್ಟವನ್ನು ತೋಡ್ಕೊಂಡ್ರು. ಅದನ್ನು ಕೇಳಿದಂತಹ ಆ ಜರಾಸಂಧ ಪ್ರಳಯ ಕಾಲಾನಲಂಬು ತರಂಗುನ ಮಂಡಿಪಡಿ, ಪ್ರಳಯ ಕಾಲದ ಅಗ್ನಿಯ ವಿಧವಾಗಿ
ಆ, ಜ್ವಲದಗ್ನಿ ಅಂತ ಹೇಳ್ತಾರಲ್ಲ, ಅಷ್ಟು ಭೀಕರವಾಗಿ ರೋಷ ಮಾಡಿಕೊಂಡು, ಕೋಪ ಮಾಡಿಕೊಂಡು, ಮಂಡಿಪಡಿ ಅಂದರೆ ಕೋಪ ಮಾಡಿಕೊಂಡು, ಶೋಕ ರೋಷಂಬುಲು ಬಂಧುರಂಬುಲುಗ, ಅವನಿಗೆ ಒಂದು ಕಡೆ ದುಃಖ, ಮಕ್ಕಳಿಗಿಂತ ಗತಿ ಬಂತಲ್ಲ ಅಂತ, ಒಂದು ಕಡೆ ಕೋಪ, ಎರಡು ಹೆಚ್ಚಾಗಿ ಜರಾಸಂಧ ಈ ರೀತಿಯಾಗಿ ಹೇಳಿದ. ಏಮೀ ಕಂಸುನಿಂಗ್ ಕೃಷ್ಣಂಡೇ ರಣಮುಲೋ ಹಿಂಸಿಂಚೆನೋಚೆಲ್ಲ, ಏನು ಕಂಸನನ್ನ ಸಂಗ್ರಾಮದಲ್ಲಿ ಈ ಶೌರಿ ಆದಂಥ ಕೃಷ್ಣ ಸಂಹರಿಸಿದ್ದಾನ. ಓಹೋ, ನಾ ಸಾಮರ್ಥ್ಯಂಬುದಲಂ ಪಡಿಂಚುಕಯು, ಅವನಿಗೆ ನನ್ನ ಸಾಮರ್ಥ್ಯ ಅಂದರೆ ನನ್ನ ಪ್ರತಾಪ, ನನ್ನ ಒಂದು ಶಕ್ತಿ ಒಂದು ಸ್ವಲ್ಪ ಕೂಡ ತಿಳಿದಿಲ್ವೇ ಅವನಿಗೆ. ಮಚ್ಚಂಡ ಪ್ರತಾಪಾನಲೋದ್ಧಾಮಾರ್ಚುಲ್ ವಡಿ ನೇಂಡು ಗಾಲ್ಚು ಎದು ಸಂತಾನಾಟವಿ ವಾಟಿಕನ್. ಆ ಕೃಷ್ಣ ಎಲ್ಲಾದರೂ ಇರಲಿ, ಭೂಮಿಂ ಗೃಂಗಿನ, ಭೂಮಿಯಲ್ಲಿ ಅಡಗಲಿ, ನಿಂಗಿಂ ಬ್ರಾಂಕಿನ, ಆಕಾಶಕ್ಕೆ ಎಗರಿ ಹೋಗ್ಬಿಡ್ಲಿ ಬೇಕಾದ್ರೆ, ಮಹಾಂಭೋರಾಶಿಲೋ ಜೊಚ್ಚಿನನ್, ಆ ಸಮುದ್ರದ ಗರ್ಭದೊಳಗೆ ಹೋಗಿ ಅವನು ಬಚ್ಚಿಟ್ಕೊಂಡ್ರು ಕೂಡ ನನ್ನ ಪ್ರತಾಪ ಅನ್ನತಕ್ಕಂಥ ಅಗ್ನಿ ಜ್ವಾಲೆಗಳಿಂದ ನಾನು ಎದು ಸಂತಾನಾಟವಿ ವಾಟಿಕನ್ ನೇಂಡುಗಾಲ್ಚು, ಯಾದವ ಸಮೂಹ ಅನ್ನತಕ್ಕಂತಹ ಅವರ ಎಲ್ಲ ವಂಶಸ್ಥರನ್ನ ಪ್ರತಿಯೊಬ್ಬರನ್ನೂ ಕೂಡ ನಾನು ನನ್ನ ಈ ಕೋಪಾಗ್ನಿಯಲ್ಲಿ ದಹಿಸಿ ಹಾಕ್ಬಿಡ್ತೀನಿ ಅಂತ ರುದ್ರವಾದಂತಹ ಒಂದು ಉಗ್ರವಾದಂತಹ ಒಂದು ಮಾತನ್ನ ಹೇಳ್ತಾ ಇದ್ದಾನೆ ಜರಾಸಂಧ. ಯಾದವ ವಿರಹಿತ ಎಗುಬೋ ಮೇದಿನಿ ನಾ చేతనేడు ಮೀಂದು ಮಿಗಿಲಿ ಸಂಪಾದಿತ ಬಲುಲೈ ಹರಿ ರುದ್ರಾದುಲು ನಿಂದ್ರಾದುಲೆವ್ವರಡ್ಡಂಬೈನನ್. ತಮ್ಮ ತಮ್ಮ ವಿಶೇಷವಾದ ಬಲಗಳ ಜೊತೆಯಲ್ಲಿ ಹರಿ, ರುದ್ರ, ಇಂದ್ರ ಯಾರಾದರೂ ಅಡ್ಡ ಬರಲಿ, ಸಂಪಾದಿತ ಬಲುಲೈ ಹರಿರುದ್ರಾದುಲು ನಿಂದ್ರಾದುಲು ಎವ್ವರಡ್ಡಂಬೈನನ್, ಯಾರು ಅಡ್ಡ ಬರ್ತಾರೋ ನೋಡೇ ಬಿಡ್ತೀನಿ ನಾನು. ಆ ಯಾರಾದರೂ ಬರಲಿ, ಯಾದವ ವಿರಹಿತ ಎಗುಂಬೋ ಮೇದಿನಿ ನಾ ಚೇತನೇಡು, ಈ ದಿನ ನನಗೆ ಬರ್ತಾ ಇರೋ ಕೋಪಕ್ಕೆ ನಾನೇನು ಮಾಡ್ತೀನಿ, ಈ ಮಹಿಮಂಡಲ ಅಂದರೆ ಈ ಭೂಮಂಡಲದಲ್ಲೆಲ್ಲೂ ಕೂಡ ಯಾದವರು ಅನ್ನೋರು ಇರಬಾರ್ದು, ಆ ರೀತಿ ಭೂಮಿಯನ್ನ ಯಾದವ ರಹಿತವನ್ನಾಗಿ ನಾನು ಮಾಡುತ್ತೇನೆ అని పలికి సమర సన్నాహ సంకుల చిత్తంబున ಗೋಪಂಬು ದೀಪಿಂಪ ಸಂಗರ ಭೇರಿ ವೇಯಿಂಚಿ ಕದಲಿ. ಈ ರೀತಿಯಾಗಿ ನುಡಿದಂತಹ ಜರಾಸಂಧ ಸಮರ ಸನ್ನಾಹ ಸಂಕುಲ ಚಿತ್ತಂಬುನ, ಅವನಿಗೆ ಹೋಗಿ ಈಗ ಯುದ್ಧ ಮಾಡಿ ಯಾದವರನ್ನ ನಿರ್ನಾಮ ಮಾಡಬೇಕು ಅನ್ನಿಸ್ತಾ ಇದೆ. ಅಂತಹ ಒಂದು ಆಕ್ರೋಶ ಹೊಂದಿದಂಥ ಮನಸ್ಸುಳ್ಳವನಾಗಿ ಗೋಪಂಬು ದೀಪಿಂಪ, ಕೋಪ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ, ಯಾವಾಗ ಹೋಗ್ತೀನ, ಯಾವಾಗ ಯಾದವರನ್ನ ನಿರ್ಮೂಲ ಮಾಡ್ತೀನ ಅಂತ. ಅವನೇನು ಮಾಡ್ದ, ಸಂಗರ ಭೇರಿ ವೇಯಿಂಚಿ ಕದಲಿ, ಸಂಗರ ಅಂದ್ರೆ ಯುದ್ಧ ಬೇರಿ, ಯುದ್ಧದ್ದು ಭೇರಿ ನಗಾರಿ ಎಲ್ಲ ಬಾರಿಸ್ತಾರೆ, ರಣಭೇರಿ ಅಂತಾರೆ, ರಣಭೇರಿ ರಣಕಹಳೆ ಎಲ್ಲವನ್ನು ಮೊಳಗಿಸ್ತಾ ಇದ್ದಾನೆ. ದಕ್ಷುಂಡ 23 ಅಕ್ಷೌಹಿಣುಲೈನ ಬಲములనుగత ములుగా నా క్షణము జరాసంధుండు ప్రక్షోభముతోడ మధుర పైజని ನೃಪ. ದಕ್ಷುಂಡೈ, ಆ ದಕ್ಷನಾದಂತಹ ಜರಾಸಂಧ ವೀರ, ಅವನು ಅಪರಿಮಿತವಾದ ಬಲಶಾಲಿ, ಅವನು 23 ಅಕ್ಷೌಹಿಣುಲೈನ ಬಲಮು, 23 ಅಕ್ಷೌಹಿಣಿಗಳಷ್ಟು ಸೈನ್ಯ, ಅಷ್ಟು ಒಂದು ಅಗಾಧವಾದ ಸೈನ್ಯವನ್ನ ಕಟ್ಕೊಂಡು, ಅನುಗತ ಮುಲುಗ ಅಂದ್ರೆ ಅವನ ಹಿಂದೆ ಅಷ್ಟು ಸೈನ್ಯವು ಹೊರಟಿರುವಾಗ, ಆ ಕ್ಷಣವೇ ಜರಾಸಂಧುಂಡು ಪ್ರಕ್ಷೋಭಮುತೋಡ, ಆ ಕ್ಷಣವೇ ಅವನು ರಭಸದಿಂದ ವೇಗವಾಗಿ ಕ್ರೋಧದಿಂದ ತುಂಬಿದವನಾಗಿ ಮಥುರ ಪೈಜನಿ ನೃಪ, ಆ ಮಥುರಾ ನಗರದ ಮೇಲೆ ದಾಳಿ ಹೂಡಿದ ಅಂತ ಪರೀಕ್ಷಿನ್ ಮಹಾರಾಜರಿಗೆ ಹೇಳ್ತಾ ಇದ್ದಾರೆ. ಗಂಧೇಭ ತುರಗ ರಥ ಭಟ ಬಂಧುರ ಚರಣೋತ್ತಿತೋಗ್ರ ಪಾಂಸು ಪಟಲ ಯೋಗಾಂಧೀಭೂತಮುಲೈ ದಿವಿ ಮಂಥರಗತಿ ನಡಚೆನ ಪೊಡು ಮಾರ್ತಾಂಡಹರುಳಿ. ಅವನ ಅಪಾರವಾದ ಸೈನ್ಯದಲ್ಲಿ ಏನೇನಿತ್ತು, ಚತುರಂಗ ಬಲ ಅನ್ನತಕ್ಕಂಥದ್ದನ್ನು ಕೇಳಿದ್ದೀವಿ ನಾವು. ರಥ, ತುರಗ, ಹಸ್ತಿ,
ಮತ್ತು ಕಾಲಾಳುಗಳು ಭಟರು. ಇದು 4 ವಿಧವಾದ ಸೈನ್ಯ ಇರತಕ್ಕಂಥದ್ದು. ಇಂದ ಕೂಡಿರ್ತಕ್ಕಂಥ ಸೈನ್ಯಕ್ಕೆ ಚದುರಂಗ ಬಲ ಅಂತ ಹೇಳ್ತಾರೆ. ಅದೇ ರೀತಿ ಜರಾಸಂಧನ ಸೈನ್ಯದಲ್ಲಿ ಗಂಧೇಬ, ಒಳ್ಳೆ ಉತ್ತಮವಾದಂತಹ ಮದ ತುಂಬಿದಂತಹ ದೊಡ್ಡ ದೊಡ್ಡ ಆನೆಗಳ ಸೈನ್ಯ, ತುರಗ ಅಶ್ವ ಸೈನ್ಯ, ರಥಾರೋಹಿಗಳು ಅದರ ತುಂಬ ಇಟ್ಕೊಂಡಿರ್ತಾರೆ ಅವರ ಆಯುಧಗಳನ್ನೆಲ್ಲ. ಅಂತಹವರು ರಥದಲ್ಲಿ ಕುಳಿತು ಯುದ್ಧ ಮಾಡ್ತಕ್ಕಂತಹ ದೊಡ್ಡ ಸೈನ್ಯ, ಮತ್ತು ಭಟರು ಅಂದರೆ ಕಾಲಾಳುಗಳು. ಅಷ್ಟೂ ಒಂದು ಅಪಾರವಾದ ಸೈನ್ಯ. ಬಂಧುರ ಚರಣೋತ್ತಿತೋಗ್ರ ಪಾಂಸು ಪಟಲ. ಅವರು ವೇಗವಾಗಿ ಮುನ್ನಡೆದು ಮಥುರಾ ನಗರದೆಡೆಗೆ ಹೋಗ್ತಾ ಇದ್ದರೆ ಅವರ ಪಾದಹತಿಯಿಂದ ಎದ್ದಂತಹ ಉಗ್ರವಾದಂತಹ ಧೂಳು, ಪಾಂಸು ಪಟಲ, ಆ ಧೂಳು ಆಕಾಶವನ್ನೆಲ್ಲ ಕವಿದು ಬಿಟ್ಟಿದೆ. ಯೋಗ ಅಂಧೀಭೂತ ಮುಲೈ, ಏನು ಕಣ್ಣೇ ಕಾಣಿಸ್ತಾ ಇಲ್ಲ ಯಾರಿಗೂ ಒಬ್ರಿಗೊಬ್ರು, ಅಷ್ಟು ಆಕಾಶದ ತುಂಬ ಪಾಂಸು ಪಟಲ ತುಂಬಿಬಿಟ್ಟಿದೆ. ಮಂಥರಗತಿ ನಡಚೆನಪುಡು ಮಾರ್ತಾಂಡ ಹರುಳ್. ಹರಿ ಅನ್ನೋದಕ್ಕೆ ಕುದುರೆ ಅನ್ನೋದಕ್ಕಂತ ಒಂದು ಅರ್ಥ ಕೂಡ ಇರೋದ್ರಿಂದ ಮಾರ್ತಾಂಡ ಹರುಳ್. ಆ ಸೂರ್ಯನಾರಾಯಣನ ಸಪ್ತಾಶ್ವಗಳು ಕೂಡ ಈ ಧೂಳು ಆಕಾಶವನ್ನೇ ಕವಿದಂತಹ ಧೂಳಿನಿಂದ ಕತ್ತಲು ತುಂಬದಂತಾಗಿ ಕಣ್ಣು ಕಾಣಿಸ್ದೆ. ಮಂಥರಗತಿ ನಡೆಚೆ, ನಿಧಾನವಾಗಿ ಗಗನತಲದಲ್ಲಿ ಮೆಲ್ಲಗೆ ಹೋಗ್ತಾ ಇದೆಯಂತೆ ಆ ಸೂರ್ಯನಾರಾಯಣನ ಅಶ್ವಗಳು ಕೂಡ. ಅಂದರೆ ಅಷ್ಟು ಅಪಾರವಾದ ಸೇನೆ. ಆ ಸೈನ್ಯಕ್ಕೆ ಒಂದು ಮಥುರಾ ನಗರವನ್ನು ಸೇರಿ ಯಾದವರನ್ನೆಲ್ಲ ನಾಶ ಮಾಡಿಬಿಡ್ಬೇಕು ಅನ್ನತಕ್ಕಂಥ ತಮ್ಮ ಒಡೆಯ ಕೊಟ್ಟಂಥ ಆಜ್ಞೆಯಿಂದ ಉದ್ದೀಪಿತವಾಗಿ ಉದ್ರೇಕಕ್ಕೊಳಗಾಗಿ ಆ ಸೈನ್ಯ ಅಷ್ಟು ವೇಗವಾಗಿ ಧೂಳೆಬ್ಬಿಸ್ಕೊಂಡು ಮಥುರಾ ನಗರದ ಕಡೆಗೆ ಹೊರಟವು. ಇಟ್ಲು ಚನಿ ನಿರಂತರ ಕಿಸಲಯ ಪತ್ರ ಕೋರಕ ಕುಸುಮ ಫಲಭಾರ ವಿನಮಿತ ವೃಕ್ಷ ವಿಲಸಿತ ಮಹೋದ್ಯಾನಂಬುನು ಉದ್ಯಾನವನ ಭಾಗ ಬಲಮಾನ ಜಲೋನ್ನಯನ ದಾರು ಯಂತ್ರ ಲತಾ ನಿಬದ್ಧ ಕಲಶ ವಿಮುಕ್ತ ಸಲಿಲ ಧಾರಾ ಶೀಕರ ಪರಂಪರಾ ಸಂಪಾದಿತ ವರ್ಷಾಕಾಲಂಬುನು ಕಾಲ ಕಿಂಕರ ಸದೃಶ ವೀರ ಭಟ ರಥ ತುರಗ ಸಾಮಜಾನೀಕ ಸಂಕುಲಂಬುನು ಗುಲಾಚಾರ ಧರ್ಮ ಪ್ರವೀರ ಪೌರಜನ ಭಾಸುರಂಬುನು ಸುರಾಭೇದ್ಯಮಾನ ಮಹೋನ್ನತಾಟ್ಟಾಲಕ ಯಂತ್ರ ಭಯಂಕರ ಪ್ರಾಕಾರ ಚಕ್ರಂಬುನು ಚಕ್ರ ಸಾರಸ ಹಂಸಾದಿ ಕಲಕಲರವ ಕಲಿತ ಸರೋವರಂಬುನು ಸರೋವರ ಸಂಪುಲ್ಲ ಹಲ್ಲಕ ಕಮಲ ಪರಿಮಳ ಮಿಳಿತ ಪವನ ವಿರಾಜಿತಂಬುನು ಜಿತಾನೇಕ ಮಂಡಲೇಶ್ವರ ಭೂಷಣ ಮಣಿಗಣ ರಜೋ ನಿವಾರಿತ ಮದಗಜೇಂದ್ರ ದಾನಜಲ ಪ್ರಭೂತ ಪಂಕಂಬುನು ಬಂಕರಹಿತ ಯಾದವೇಂದ್ರ ದತ್ತ ಸುವರ್ಣಾಚಲ ಕಲ್ಪತರು ಕಾಮಧೇನು ಸಂಮರ್ದಿತ ವಿದ್ವಜ್ಜನ ನಿಕೇತನಂಬುನು ಗೇತನ ಸನ್ನಿಬದ್ಧ ಚಾಮರ ಮಯೂರ ಚಾಪ ಶಿಂಜಿನೀನಿನದ ಪರಿಪೂರಿತ ಅಭ್ರಂಬುನು ಅಭ್ರಂಲಿಹ ಮಹಾಪ್ರಾಸಾದ ಸೌಧ ಗವಾಕ್ಷರಂಧ್ರ ನಿರ್ಗತ ಘನಸಾರ ಧೂಪ ಧೂಮ ಪಟಲ ವಿಲೋಕನ ಸಂಜನಿತ ಜಲಧರ ಭ್ರಾಂತಿ ವಿಭ್ರಾಂತ ಶಿಖಂಡಿ ತಾಂಡವ ರುಚಿರಂಬುನು ಜಿರತರಾನೇಕ ದೇವಾಲಯ ಜ್ಯೋಗುಷ್ಯಮಾಣ ತೂರ್ಯ ನಿನದ ಪರಿಭಾವಿತ ಪಾರಾವಾರ ಕಲ್ಲೋಲ ಘೋಷಂಬುನು ಘೋಷ ಕಾಮಿನಿ ಪ್ರಾಣವಲ್ಲಭ ಬಾಹುದಂಡ ಪರಿರಕ್ಷಿತಂಬುನೈ పరులకు నలక్షితంబైన మధురా నగరంబు చేరి వేలాలంఘనంబు చేసి వెల్లి విరిసిన మహార్ణవంబు తెరంగున పట్టణంబునకు ముట్టణంబు చేసి చుట్టును విడిసిన జరాసంధుని బలోగంబుగని వేళావిదుండగు ಹರಿ ತನ ಮನಂಬುನ. ಈ ಒಂದು ಗದ್ಯ ಭಾಗದಲ್ಲಿ ಆ ಜರಾಸಂಧ ಮುತ್ತಿಗೆ ಹಾಕಲಿಕ್ಕೆ ಹೋಗ್ತಾ ಇದ್ದಂತಹ ಆ ಮಥುರಾ ನಗರದ ವಿವರಣೆ ಕೊಡ್ತಾರೆ ಕವಿಗಳು. ಇಟ್ಲು ಚನಿ ನಿರಂತರ ಕಿಸಲಯ ಪತ್ರ ಕೋರಕ ಕುಸುಮ ಫಲಭಾರ ವಿನಮಿತ ವೃಕ್ಷ ವಿಲಸಿತ ಮಹೋದ್ಯಾನಂಬುನು.
ಅಂದರೆ ಮಥುರಾನಗರದಲ್ಲಿ ಹೇಗಪ್ಪ ಇತ್ತು ಅಂದರೆ, ಆ ಜರಾಸಂಧನ ಸೇನೆ ಹೋಗಿರ್ತಕ್ಕಂಥ ಮಥುರಾನಗರ, ಆ ಮಥುರಾ ಪಟ್ಟಣದಲ್ಲಿ ವೃಕ್ಷ ಮೊದಲು ಮಹೋದ್ಯಾನವನ್ನು ವಿವರಿಸ್ತಾರೆ. ನಿರಂತರ ಕಿಸಲಯ ಅಂತಂದರೆ ಎಲ್ಲ ದಟ್ಟವಾಗಿ ಚಿಗುರುಗಳಿಂದ ಕೂಡಿರತಕ್ಕಂತಹ ಪತ್ರ, ಎಲೆಗಳು, ಕೋರಕ, ಮೊಗ್ಗುಗಳು, ಹೂವುಗಳು, ಕುಸುಮಗಳು, ಫಲಭಾರ ಫಲಗಳು ತುಂಬಿ ಜಗ್ಗಿತಾ ಇದೆ. ಅಂದರೆ ಸೊಂಪಾಗಿ ಬೆಳೆದಿರತಕ್ಕಂಥ ವನರಾಜಿ ವೃಕ್ಷವೆಲೆಸಿದ ಮಹೋದ್ಯಾನಂಬನು. ಆ ರೀತಿಯಾಗಿರತಕ್ಕಂಥ ಉದ್ಯಾನವನಗಳು ಎಷ್ಟು ಸುಂದರವಾಗಿರ್ತಕ್ಕಂಥ ದಟ್ಟವಾದ ಸೊಂಪಾದ ವೃಕ್ಷ ರಾಜಿಯಿಂದ ಕೂಡಿದಂತಹ, ನಿಬಿಡವಾದ ವೃಕ್ಷಗಳಿಂದ ಕೂಡಿದಂತಹ ಒಂದು ಮಹಾ ಉದ್ಯಾನವನಗಳಿದೆ. ಪ್ರತಿಯೊಂದರಲ್ಲೂ ಚಿಗುರು, ಹಚ್ಚ ಹಸುರಿನ ಎಲೆಗಳು, ಮೊಗ್ಗುಗಳು, ಹೂವುಗಳು, ಹಣ್ಣುಗಳು ತುಂಬಿ ತುಳುಕ್ತಾ ಇವೆ. ಅಷ್ಟು ಒಂದು ಅಂತಹ ಉದ್ಯಾನವನಗಳಿಂದ ಕೂಡಿದೆ ಮಧುರಾಪಟ್ಟಣ. ಉದ್ಯಾನವನ ಭಾಗ ವಲಮಾನ ಜಲೋನ್ನಯನ ದಾರು ಯಂತ್ರ ಲತಾ ನಿಬದ್ಧ ಕಲಶ ವಿಮುಕ್ತ ಸಲಿಲ ಧಾರಾ ಶೀಕರ ಪರಂಪರ ಸಂಪಾದಿತ ವರ್ಷಾಕಾಲಂಬುನು. ಈಗ ಉದ್ಯಾನವನ ಅಷ್ಟು ಸೊಂಪಾಗಿರ್ಬೇಕು ಅಂದರೆ ಸದಾಕಾಲ ಅದಕ್ಕೆ ಒಳ್ಳೆ ಮಳೆ ಬೀಳ್ತಕ್ಕಂಥ ಪ್ರದೇಶ ಆಗಿರಬೇಕು, ಅಥವಾ ಅದಕ್ಕೋಸ್ಕರ ನಾವೇನಾದರೂ ಮಾಡಿರ್ತಕ್ಕಂತಹ ಒಂದು ಆರ್ಟಿಫಿಷಿಯಲ್ ಅಂತಾರೆ ಕೃತಕವಾದ ವ್ಯವಸ್ಥೆ ಇರಬೇಕು. ಇಲ್ಲಿ ಹೇಗಿದೆಯಪ್ಪ ಅಂತಂದರೆ ವಲಮಾನ ಅಂದರೆ ಆಡ್ತಾ ಇವೆ, ತಿರುಗುತ್ತಾ ಇವೆ. ಜಲೋನ್ನಯನ ದಾರು ಯಂತ್ರ, ಎಲ್ಲ ದೊಡ್ಡ ದೊಡ್ಡ ಯಂತ್ರಗಳಿಟ್ಟುಬಿಟ್ಟಿದ್ದಾರಂತೆ. ನೀರನ್ನು ನಾವು ಆ ಸರೋವರಗಳಿಂದಲೋ ಕೆರೆಗಳಿಂದಲೋ ಅಥವಾ ನೀರಿನ ಮೂಲದಿಂದ ಎತ್ತಿ ಮೇಲೆ ಕಲಶ ವಿಮುಕ್ತ ಸಲಿಲ ಧಾರಾಶೀಕರ ಪರಂಪರ, ಈಗ ಎಲ್ಲ ಹಾಕಿಸ್ತಾರಲ್ಲ ತೋಟಗಳಲ್ಲಿ ಈಗೆಲ್ಲನೂ ಸ್ಪ್ರಿಂಕ್ಲರ್ ಸಿಸ್ಟಮ್ ಹಾಕಿಸ್ತಾರೆ. ಸ್ಪ್ರಿಂಕ್ಲಿಂಗ್, ಅದು ಮಳೆ ಬೀಳ್ತಕ್ಕಂಥ ತುಂತುರು ನೀರಿನ ರೀತಿಯಲ್ಲಿ ಈಗೆಲ್ಲ ಕಂಡು ಹಿಡ್ಕೊಂಡು ನಾವೇನೋ ಹೊಸದಾಗಿ ಕಂಡು ಹಿಡಿದಿದ್ದೀವಿ ಅಂತ ಹಾಕ್ಕೊಳ್ತಾ ಇದ್ದೀವಿ. ಆದರೆ ನೋಡಿ, ಆ ಕಾಲದಲ್ಲೇ ಇತ್ತು. ಆ ನೀರನ್ನು ತುಂತುರಾಗಿ ಮಳೆಯ ರೀತಿಯಲ್ಲಿ ಉದ್ಯಾನವನಕ್ಕೆ ಹರಡತಕ್ಕಂಥ ಅಥವಾ ಉದ್ಯಾನವನಕ್ಕೆಲ್ಲ ಮಳೆಯ ರೀತಿಯಲ್ಲಿ ನೀರನ್ನು ಪೂರೈಸ್ತಕ್ಕಂಥ ಯಂತ್ರಗಳಿತ್ತು. ಪರಂಪರಾ ಸಂಪಾದಿತ ವರ್ಷಾಕಾಲಂಬನು, ಆ ಯಂತ್ರಗಳಿಂದ ಚಿಮುಕಿಸ್ತಕ್ಕಂಥ ನೀರೇ ಅಲ್ಲಿ ಮಳೆಗಾಲವನ್ನು ಸೃಷ್ಟಿ ಮಾಡಿಬಿಟ್ಟಿದೆ ಆ ಮಥುರಾ ನಗರದಲ್ಲಿ. ಮತ್ತು ಆ ಮಥುರಾ ನಗರದೊಳಗೆಲ್ಲನೂ ರಕ್ಷಕ ಭಟರು ಅಲ್ಲಲ್ಲಿ ಆಯಕಟ್ಟಿನ ಸ್ಥಳಗಳಲ್ಲಿ, ಕೋಟೆಗಳಲ್ಲಿ ಎಲ್ಲ ಕಾಯ್ತಾ ಇದ್ದಾರೆ. ಅವ್ರು ಹೇಗಿದ್ದಾರೆ? ಕಾಲಕಿಂಕರ ಸದೃಶ ವೀರ ಭಟರು, ಅಂದರೆ ಯಮದೂತರು ಎನ್ನೋ ರೀತಿ ಗಟ್ಟಿಮುಟ್ಟಾಗಿ ಒಳ್ಳೆ ಸಶಕ್ತರಾಗಿ ಮಥುರಾ ನಗರವನ್ನು ಕಾಯ್ತಾ ಇದ್ದಾರೆ. ರಥ ತುರಗ ಸಾಮಜ ಅನೇಕ ಸಂಕುಲಂಬುನು, ಸಾಮಜ ಅಂತಂದರೆ ಆನೆಗಳು, ರಥ ತುರಗ ಆನೆಯ ಬಲ ಎಲ್ಲವೂ ಕೂಡ ಮಥುರಾ ನಗರವನ್ನು ಕಾಯ್ತಾ ಇದೆ. ಕುಲಾಚಾರ ಧರ್ಮ ಪ್ರವೀರ ಪೌರಜನ ಭಾಸುರಂಬನು, ಆ ಮಥುರಾ ನಗರದಲ್ಲಿ ವಾಸಿಗಳೆಲ್ಲರೂ ಕೂಡ ಅವರವರ ಕುಲಧರ್ಮಗಳು, ಅವರವರ ಕುಲಾಚಾರವನ್ನು ಕ್ರಮಬದ್ಧವಾಗಿ ಧರ್ಮಬದ್ಧವಾಗಿ ನಡೆಸ್ಕೊಂಡು ಬರ್ತಾ ಇರತಕ್ಕಂತಹ ಧರ್ಮದಲ್ಲಿ ಗಟ್ಟಿಗರಾದಂಥ ಧರ್ಮ ಪ್ರವೀರ ಪೌರಜನ ಭಾಸುರಂಬನು, ಅಂತಹ ಒಳ್ಳೆ ಧರ್ಮನಿಷ್ಠರಾದಂತಹ ಕುಲಾಚಾರವನ್ನು ತಪ್ಪಿಸದೆ ನಡೆಸ್ಕೊಂಡು ಹೋಗ್ತಕ್ಕಂಥ ಪೌರಜನರಿದ್ದಾರೆ ಆ ಮಥುರಾ ನಗರದಲ್ಲಿ. ಸುರಾಭೇದ್ಯಮಾನ ಮಹೋನ್ನತ ಅಟ್ಟಾಲಕ ಯಂತ್ರ ಭಯಂಕರ ಪ್ರಾಕಾರ ಚಕ್ರಂಬುನು ಅಂತಂದರೆ ಸೂರ್ಯರಿಗೂ ಕೂಡ ಅಭೇದ್ಯವಾಗಿರತಕ್ಕಂತಹ ಒಂದು ಮಥುರಾ ನಗರ. ಮಹಾ ಉನ್ನತ ಅಟ್ಟಾಲಕ ಅಂದರೆ ಎತ್ತೆತ್ತರವಾದ ಈ ಆಯಕಟ್ಟಿನ ಸ್ಥಳಗಳಲ್ಲಿ ಎತ್ತೆತ್ತರವಾಗಿ ಒಂದು ಜಾಗಗಳಿದೆ, ಅಲ್ಲಿಂದ ಯಂತ್ರಗಳಿಟ್ಟು ಬಿಟ್ಟಿದ್ದಾರೆ ಅಲ್ಲಿ. ಅಂದರೆ ಕೆಳಗಡೆ ಯಾರಾದರೂ ವೈರಿ ಬಂದಿದ್ದಾನೆ ಅಂದರೆ ಅವನ ಮೇಲೆ ಗುರಿ ಇಟ್ಟು ಕಲ್ಲುಗಳೋ ಅಥವಾ ಆಗಿದ್ದಂಥ ಯುದ್ಧ ಸಾಮಗ್ರಿಗಳಿಂದಲೋ ಏನಿರುತ್ತಲ್ಲೋ ಒಳ್ಳೆ ಬುರುಜು ಅಂತ ಹೇಳ್ತಾರೆ. ಈ ಕೋಟೆಗಳೆಲ್ಲ ಚಿತ್ರದುರ್ಗದ ಕೋಟೆ ಅಲ್ಲಿ ಇಲ್ಲಿ ಕಟ್ಟಿರೋ ಕಡೆ ಎಲ್ಲ ಅದನ್ನು ಬುರುಜುಗಳು ಆಯಕಟ್ಟಿನ ಪ್ರದೇಶದಲ್ಲಿ ಅಂತಾರೆ. ಅಂತಹ ಒಂದು ಉನ್ನತವಾದಂಥ ಅಟ್ಟಾಲಕ ಯಂತ್ರಗಳು, ಪ್ರಾಕಾರ ಚಕ್ರ ಅಂದರೆ
ಒಂದೊಂದು ಕೋಟೆಯ ಸುತ್ತಿನಲ್ಲೂ ಒಂದೊಂದು ಆ ರೀತಿಯಾಗಿ ರಕ್ಷಣೆಗಾಗಿಟ್ಟಿರ್ತಕ್ಕಂತಹ ಒಂದು ಬುರುಜುಗಳಿವೆ. ಜಕ್ರ ಸಾರಸ ಹಂಸಾದಿ ಕಲಕಲರವ ಕಲಿತ ಸರೋವರಂಬುನು, ಅಲ್ಲಲ್ಲಿ ಸರೋವರಗಳಿದೆ, ಅದರಲ್ಲಿ ಚಕ್ರವಾಕಗಳು, ಸಾರಸ ಪಕ್ಷಿಗಳು, ಹಂಸ ಪಕ್ಷಿಗಳು ಎಲ್ಲ ಕಲಕಲ ಕಲಕಲ ಶಬ್ದ ಮಾಡಿಕೊಂಡು ಆನಂದವಾಗಿದೆ. ಅಂದರೆ ಸ್ವಚ್ಛವಾದ ನೀರಿದೆ, ರಕ್ಷಕ ಭಟರಿದ್ದಾರೆ, ಪ್ರಜೆಗಳೆಲ್ಲರೂ ಕೂಡ ಆನಂದದಿಂದ ಕೂಡಿದ್ದಾರೆ. ಅಷ್ಟು ಸಕಲ ಸಲ್ಲಕ್ಷಣಗಳಿಂದ ಕೂಡಿದೆ ಆ ಮಥುರಾ ಪಟ್ಟಣ. ಸರೋವರ ಸಂಫುಲ್ಲ ಹಲ್ಲಕ ಕಮಲ ಪರಿಮಳ ಮಿಳಿತ ಪವನ ವಿರಾಜಿತಂಬುನು. ಸರೋವರ ಇದೆ, ಸ್ವಚ್ಛವಾದ ಸರೋವರ, ಸಂಫುಲ್ಲ ಎಲ್ಲ ಚೆನ್ನಾಗಿ ಅರಳಿರ್ತಕ್ಕಂಥ ಹಲ್ಲಕ. ಹಲ್ಲಕ ಅಂದರೆ ಕೆಂಪು ತಾವರೆಗೆ ಹಲ್ಲಕ ಅಂತ ಕರೀತಾರೆ. ಹಲ್ಲಕ ಕಮಲ, ಸ್ವಲ್ಪ ಪಿಂಕ್ ಕಲರ್ ಇರತಕ್ಕಂತಹ ಛಾಯೆ ಇರತಕ್ಕಂತಹ ಕಮಲಗಳು ತುಂಬಿವೆ ಸರೋವರದಲ್ಲಿ, ಹಲ್ಲಕಗಳ ಪುಷ್ಪಗಳು ತುಂಬಿವೆ. ಅದರಿಂದ ಹೊಮ್ಮತಕ್ಕಂಥ ಪರಿಮಳದಿಂದ ಕೂಡಿದ ಪವನ ಮೆಲ್ಲಗೆ ಸುಳಿತಾ ಇದೆ. ಸುಳಿಗಾಳಿ, ತಿಳಿಗಾಳಿ, ಸುವಾಸನಾಯುಕ್ತವಾದಂತಹ ಮಂದಾನಿಲ ಸಂಚಾರ ಮಾಡ್ತಾ ಇದೆ ಆ ಮಥುರಾ ನಗರದಲ್ಲಿ. ಜಿತ ಅನೇಕ ಮಂಡಲೇಶ್ವರ ಭೂಷಣ ಮಣಿಗಣ ರಜೋ ನಿವಾರಿತ ಮದ ಗಜೇಂದ್ರ ದಾನಜಲ ಪ್ರಭೂತ ಪಂಕಂಬುನು. ಅನೇಕ ಮಂಡಲೇಶ್ವರರನ್ನ ಗೆದ್ದು ಬಿಟ್ಟಿದ್ದಾರೆ ಮಥುರಾ ನಗರದವರು. ಆ ಗೆದ್ದ ರಾಜರ ಅಂದರೆ ಇವರಿಂದ ಸೋಲಿಸಲ್ಪಟ್ಟಂಥ ರಾಜರ ಮಣಿ ಭೂಷಣಗಳೆಲ್ಲನೂ ಪುಡಿಯಾಗಿ ಪಾಪ ಉದುರು ಹೋಗ್ಬಿಟ್ಟಿದೆಯಂತೆ. ಅದೆಲ್ಲ ಕೆಳಗಡೆ ಮದಗಜಗಳ ದಾನಜಲ ಅಂದರೆ ಅದರ ಮದಜಲವನ್ನು ಕೂಡ ನಿವಾರಿಸಷ್ಟು, ಅಂದರೆ ಅದನ್ನು ಕೂಡ ತಿರಸ್ಕರಿಸಷ್ಟು ಎಲ್ಲ ಮಾಂಡಲಿಕರು ಇವರ ಕೈಯಲ್ಲಿ ಸೋತಿರೋರ ಆಭರಣಗಳ ಧೂಳು ಅಲ್ಲಿ ತುಂಬಿದೆ. ಅಂದರೆ ಅಷ್ಟೊಂದು ಜನರನ್ನು ಗೆದ್ದು ಸುಭದ್ರವಾದ ಕೋಟೆಯನ್ನು ಕಟ್ಟಿದ್ದರು. ಬಂಕರಹಿತ ಯಾದವೇಂದ್ರ ದತ್ತ ಸುವರ್ಣಾಚಲ ಕಲ್ಪತರು ಕಾಮಧೇನು ಸಮರ್ಥಿತ ವಿದ್ವಜ್ಜನನಿಕೇತನಂಬುನು. ಊರು ಅಂತಂದರೆ ಬರೀ ಶಕ್ತಿಶಾಲಿಗಳಾಗಿರ್ತಕ್ಕಂಥ ರಕ್ಷಕ ಭಟ್ರು ಅಥವಾ ಇವರು ಸೋಲಿಸಿರ್ತಕ್ಕಂಥ ರಾಜರ ಮಣಿಯ ಧೂಳಿನಿಂದ ತುಂಬಿದೆ, ಆ ಥರ ಅಲ್ಲ. ಅವರ ಜನರು ಧರ್ಮನಿಷ್ಠರಾಗಿದ್ದಾರೆ. ಅದೇ ಥರ ವಿದ್ವಜ್ಜನರು, ಪ್ರಕಾಂಡ ಪಂಡಿತರು, ಎಲ್ಲರಿಗೂ ಕೂಡ ಅವರವರಿಗೆ ಬೇಕಾಗಿರತಕ್ಕಂಥ ಗೋ ಸಂಪತ್ತು, ಧನ ಸಂಪತ್ತು, ಅಷ್ಟೈಶ್ವರ್ಯ ಸಂಪತ್ತು ಎಲ್ಲವನ್ನು ಕೊಟ್ಟು ಒಳ್ಳೆ ವಿದ್ವತ್ತಿಗೆ ಆಕರವಾಗಿದೆ ಆ ಮಥುರಾ ನಗರ. ವಿದ್ವಜ್ಜನ ನಿಕೇತನಂಬುನು ಅಂದರೆ ಎಷ್ಟು ಅಗ್ರಹಾರಗಳು ಅಂತ ಹೇಳ್ತಾ ಇದ್ರು ಹಿಂದಿನ ಕಾಲದಲ್ಲಿ. ವೇದಾಂಗ ಪಂಡಿತರು, ಎಲ್ಲ ವಿದ್ಯೆಗಳನ್ನು ಕಲಿತವರು ಕೂಡ ಒಂದು ಕಡೆ ಅವರಿಗೆಲ್ಲ ಒಂದು ಜಾಗಗಳ ಮಾಡಿಕೊಟ್ಟಿರ್ತಾ ಇದ್ರು. ಅವರಲ್ಲಿ ಹಾಯಾಗಿದ್ದು ಅವರ ವಿದ್ಯೆಯಲ್ಲೇ ಅವರು ಮಾಡ್ತಾ ಇರಬೇಕು, ವಿದ್ಯಾನಿರತರಾಗಿರಬೇಕು, ವಿದ್ಯೆ ಹೇಳ್ಕೊಡೋದ್ರಲ್ಲಿ ನಿರತರಾಗಿರಬೇಕು. ಅಂದರೆ ಅವರಿಗೆಲ್ಲ ಅರಮನೆಯಿಂದ ಸಹಾಯಕವಾಗಿ ಗೋ ಸಂಪತ್ತು, ಧನ ಸಂಪತ್ತು ಎಲ್ಲ ಬರ್ತಾ ಇತ್ತು. ಗೇತನ ಸನ್ನಿಬದ್ಧ ಚಾಮರ ಮಯೂರ ಚಾಪ ಶಿಂಜಿನೀನಿನದ ಪರಿಪೂರಿತ ಭ್ರಂಬನು. ಆ ಒಂದು ಮಥುರಾಪುರದಲ್ಲಿ ಪಂಡಿತರಿದ್ರು. ಅದೇ ರೀತಿ ಮಥುರಾ ನಗರದ ಗಗನತಲದಲ್ಲಿ ಕಟ್ಟಿದ್ದಾರೆ ಬಾವುಟಗಳು, ಕೇತನಗಳು ಅಂತಂತಂದರೆ ಆ ಧ್ವಜಗಳು ಕಟ್ಟಿದ್ದಾರೆ. ಆ ಧ್ವಜಗಳೆಲ್ಲ ಅಲ್ಲಿ ಶಬ್ದಗಳನ್ನು ಮಾಡ್ತಾ ಇದೆ. ಅಷ್ಟು ಸನ್ನಿಬದ್ಧ ಚಾಮರ ಮಯೂರ ಚಾಪ ಶಿಂಜಿನೀನಿನದ ಪರಿಪೂರಿತ ಭ್ರಂಬನು ಅಂದರೆ ಆ ಯೋಧರು ಅವರ ಬಿಲ್ಲುಗಳ ಶಿಂಜಿನಿಯನ್ನು ಎಳೆದಂಥ ಶಬ್ದ ಎಲ್ಲದರಿಂದ ಆ ಮಥುರಾ ನಗರದ ಆಕಾಶ ತುಂಬಿದೆ. ಅಬ್ರಂಲಿಹ ಮಹಾಪ್ರಾಸಾದ ಸೌಧ ಗವಾಕ್ಷರಂಧ್ರ ನಿರ್ಗತ ಅಂದರೆ ಅಬ್ರಂಲಿಹ ಅಂತಂದರೆ ಸ್ಕೈ ಏನು ಹೇಳ್ತಾರಪ್ಪ, ಗಗನಚುಂಬಿ ಕಟ್ಟಡಗಳು ಅಂತ ಹೇಳ್ತಾರಲ್ಲ, ಆ ರೀತಿ ಮಹಾಪ್ರಾಸಾದ ಸೌಧಗಳು ಎಲ್ಲ ತುಂಬಿವೆ ಮಥುರಾ ನಗರದಲ್ಲಿ. ಅವುಗಳ ಆ ಸೌಧಗಳ ಗವಾಕ್ಷರಂಧ್ರದಿಂದ ಘನಸಾರ ಧೂಮ ಪಟಲ ಎಲ್ಲ ಪ್ರತಿಯೊಂದು ಪ್ರಾಸಾದದಿಂದಲೂ ಗಗನಚುಂಬಿ ಕಟ್ಟಡಗಳಿಂದಲೂ ಆ ಧೂಪಗಳನ್ನು ಹಾಕಿದ್ದಾರೆ. ಅದು ಹೋಗಿ ಹೋಗಿ ಆಕಾಶದಲ್ಲೆಲ್ಲನೂ ಕೂಡ ಮೋಡಗಳೇನೋ ಅನ್ನೋ ಭ್ರಾಂತಿ ಉಂಟು ಮಾಡ್ತಾ ಇದೆ. ಆ ಭ್ರಾಂತಿ ಯಾರಿಗಪ್ಪ ಉಂಟಾಗ್ತಾ ಇದೆ ಅಂತಂದರೆ
ಧೂಪ ಧೂಮ ಪಟಲ ವಿಲೋಕನ ಸಂಜನಿತ ಜಲಧರ ಭ್ರಾಂತಿ. ಜಲಧರ ಅಂದರೆ ಜಲಂಧರತಿ ಐತಿ, ಜಲಧರ ಅಂತ ಮೋಡ. ವಿಭ್ರಾಂತ ಶಿಖಂಡಿ ತಾಂಡವ ರುಚಿರಂಬನು. ಮನೆಗಳಲ್ಲಿ ಭವನಗಳಲ್ಲಿ ಎಲ್ಲ ಸಾಕ್ಕೊಳ್ತಾ ಇದ್ರು ನವಿಲುಗಳನ್ನು. ಆ ನವಿಲುಗಳಿಗೆ ಒಂದು ಭ್ರಾಂತಿ ಉಂಟು ಮಾಡ್ತಾ ಇದೆ. ಇಂತಹ ಮಹಾಸೌಧಗಳಿಂದ ಹಾಕಿರ್ತಕ್ಕಂಥ ಧೂಪ ಧೂಮ ಹೋಗಿ ಮೋಡಗಳೇನೋ ಅನ್ನತಕ್ಕಂಥ ಭ್ರಾಂತಿಯನ್ನು ಹುಟ್ಟಿಸ್ತಾ ಇದೆ ಆ ನವಿಲಿನ ಗುಂಪುಗಳಿಗೆ. ಮೋಡ ಕಂಡ ತಕ್ಷಣ ನವಿಲಿಗೆ ನರ್ತನ ಮಾಡತಕ್ಕಂಥ ಅಪೇಕ್ಷೆ ಹುಟ್ಟುತ್ತೆ, ಆನಂದ ಹುಟ್ಟುತ್ತೆ. ಶಿಖಂಡಿ ತಾಂಡವ ರುಚಿರಂಬನು. ಅಲ್ಲಲ್ಲಿ ನರ್ತಿಸ್ತಾ ಇರ್ತಕ್ಕಂತಹ ನವಿಲುಗಳು ಎಷ್ಟು ಒಂದು ಎಲ್ಲ ನಗರ ಯೋಜನೆ ಅಂತಾರಲ್ಲ, ಶಾಂತವಾಗಿದೆ, ಅಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ಅನುಕೂಲಕರವಾಗಿದೆ, ವಿದ್ವತ್ತನ್ನು ಉತ್ತೇಜನ ಕೊಡೋ ರೀತಿಯಲ್ಲಿದೆ. ಆ ರೀತಿಯಾದಂಥ ಮಥುರಾ ನಗರದಲ್ಲಿ ಚಿರತರಾನೇಕ ದೇವಾಲಯ ಜೋಗುಷ್ಯಮಾಣ ತೂರ್ಯನಿನದ ಪರಿಭಾವಿತ ಪಾರಾವಾರ ಕಲ್ಲೋಲ ಘೋಷಂಬುನು. ಎಲ್ಲ ದೇವಸ್ಥಾನಗಳಲ್ಲಿ ಘಂಟಾ ನಿನಾದ, ತೂರ್ಯ ನಿನಾದ ಎಲ್ಲ ಕೇಳಿಸ್ತಾ ಇದೆ. ಅದರಿಂದ ಪಾರಾವಾರ ಕಲ್ಲೋಲ ಘೋಷಂಬುನು, ಸಮುದ್ರದ ಅಲೆಗಳನ್ನು ಮೀರಿಸಷ್ಟು ದೇಗುಲಗಳ ಘಂಟಾ ನಿನಾದ ಎಲ್ಲ ಕೇಳಿಸ್ತಾ ಇದೆ. ಘೋಷ ಕಾಮಿನಿ ಪ್ರಾಣವಲ್ಲಭ ಬಾಹುದಂಡ ಪರಿರಕ್ಷಿತಂಬುನುನೈ. ಘೋಷಕಾಮಿನಿ ಅಂತಂದ್ರೆ ಯಾದವರು ಮತ್ತೆ ಕೃಷ್ಣ ಬಲರಾಮರು ಮುಂತಾದವರ ಬಾಹುದಂಡ, ಅವರ ಬಾಹು ಬಲದಿಂದ ಪರಿರಕ್ಷಿತವಾಗಿದೆ ಈ ಮಥುರಾ ನಗರ. ಪರುలకు ನಲಕ್ಷಿತಂಬೈನ ಮಥುರಾ ನಗರಂಬು ಸೇರಿ. ಪರರು ಅಂದರೆ ಶತ್ರುಗಳಿಗೆ ಅಭೇದ್ಯವಾದಂತಹ ಮಥುರಾ ನಗರ ಅಷ್ಟು ಸುಸಜ್ಜಿತವಾಗಿದೆ. ಅಂತಹ ಮಥುರಾ ನಗರಕ್ಕೆ ಬಂದ ಈ ಜರಾಸಂಧ. ವೇಲಾಲಂಘನಂಬುಜೇಸಿ, ಅದರ ಸುತ್ತು ವೇಳ ಅಂತಂದ್ರೆ ಅದರ ಆ ಮಥುರಾ ನಗರದ ಸೀಮೆ ದಾಟಿ ವೆಲ್ಲಿ ಬಿರಿಸಿನ ಮಹಾರ್ಣವಂಬು ತೆರಂಗುನ, ಏನು ಉಕ್ಕಿ ಬರ್ತಾ ಇರತಕ್ಕಂಥ ಸಾಗರದ ಅಲೆಗಳು ಅನ್ನುವ ರೀತಿಯಲ್ಲಿ ಪಟ್ಟಣಂಬುನಕು ಮುಟ್ಟಣಂಬು ಜೇಸಿ, ಆ ಮಥುರಾ ಪಟ್ಟಣಕ್ಕೆ ಮುಟ್ಟಣಂಬು ಅಂದರೆ ಮುತ್ತಿಗೆ ಹಾಕಿದ ಜರಾಸಂಧ. ಚುಟ್ಟುನು ಬಿಡಿಸಿನ ಜರಾಸಂಧುನಿ ಬಲೌಘಂಬುಗನಿ. ಆ ಸುತ್ತಲೂ ಬೀಡ್ಬಿಟ್ಟಿದೆ, ಮಥುರಾ ನಗರದ ಸುತ್ತಲೂ ಸುತ್ತು ಬರೆದು ಬಿಟ್ಟು ಮುತ್ತಿಗೆ ಹಾಕಿ ಎಲ್ಲ ದಿಕ್ಕುಗಳಿಂದಲೂ, ದಶದಿಕ್ಕುಗಳಿಲ್ಲ ಅಷ್ಟದಿಕ್ಕುಗಳಿಂದಲೂ ಮುತ್ತಿಗೆ ಹಾಕ್ಬಿಟ್ಟು ಬೀಡ್ಬಿಟ್ಬಿಟ್ಟಿದೆ ಈ ಜರಾಸಂಧನ 23 ಅಕ್ಷೌಹಿಣಿ ಸೈನ್ಯ. ಅದನ್ನ ಕಂಡ ಯಾರು? ವೇಳಾವಿದುಂಡ ಗುಹರಿತನ ಮನಂಬುನ. ಆ ಶ್ರೀಹರಿಗೆ ತುಂಬ ಚೆನ್ನಾಗಿ ಗೊತ್ತು ಯಾವ ಸಂದರ್ಭಕ್ಕೆ ಸಮಯೋಚಿತವಾದ ನಿರ್ಧಾರ ಹೇಗೆ ತೆಗೆದುಕೊಳ್ಬೇಕು, ಸಮಯೋಚಿತವಾಗಿ ಯಾವ ಕಾರ್ಯ ಹೇಗೆ ಮಾಡಬೇಕು, ಏನು ಮಾತನಾಡಬೇಕು, ಎಲ್ಲವೂ ಚೆನ್ನಾಗಿ ತಿಳಿದಿದೆ. ಅದನ್ನೇ ತ್ಯಾಗರಾಜರು ಸಮಯಾನಿಕಿ ತಗೂ ಮಾಟಲಾಡನೆ ಸಾಧಿಂಚನೆ ಓಹೋ ಮನಸ ಅಂದಾಗೆ ಅವನಿಗೆ ಚೆನ್ನಾಗಿ ಗೊತ್ತು. ಒಂದು ಕಾರ್ಯ ಸಾಧನೆ ಆಗಬೇಕಾದ್ರೆ ಆ ಸಮಯಕ್ಕೆ ಸಂದರ್ಭಕ್ಕೆ ಸಂದರ್ಭೋಚಿತವಾಗಿ ಸರಿಯಾದ ಪರಿಣಾಮ ಬೀರುವ ಹಾಗೆ ಏನು ಮಾಡಬೇಕು ಅಂತ ತಿಳಿದಂಥ ಜಗನ್ನಾಟಕ ಸೂತ್ರಧಾರಿಯಾದಂತಹ ಆ ಹರಿ ವೇಳಾ ವಿದುಂಡಗು, ವೇಳೆಯನ್ನು ಚೆನ್ನಾಗಿ ತಿಳಿದಿದ್ದಾನೆ, ಯಾವ ಕಾಲಕ್ಕೆ ಏನು ಮಾಡಬೇಕು ಅನ್ನತಕ್ಕಂಥದ್ದನ್ನು ತಿಳಿದಂಥ ಹರಿ ತನ ಮನಂಬುನ, ತನ್ನ ಮನಸ್ಸಿನಲ್ಲಿ ಮುಂದಿನಂತೆ ಆಲೋಚನೆ ಮಾಡಿದ. 5-4 ನಿರುಮೂಂಡಕ್ಷೌಹಿಣುಲ್ ಸುಟ್ಟಿ ಸಂಚಾದಿಂಚನ್ ಬುರಮೆಲ್ಲ ಮಾಘದುನ್ ಎಡನ್ ಸಾಮಂಬು ದಾನಂಬು ಸಂಭೇದಂಬುನ್ ಬನಿಲೇದು ದಂಡ ವಿಧಿ ಶೋಭಿಲ್ಲಂ ಪ್ರಯೋಗಿಂಚಿ ಯಾ ಭೂದೇವಿ ತನುಭಾರಮೆಲ್ಲ ನುಡುಪನ್ ಬೋಲುನ್ ಜಯೋದ್ಭಾಸಿನೈ. ನೋಡಿ, ಸುಮ್ಮನೆ 23 ಅಕ್ಷೌಹಿಣಿ ಅಂತ ಹೇಳಲಿಲ್ಲ ಪೋತನಾಮಾತ್ಯರು. 5-4 ನಿರುಮೂಂಡು ಅಂತಾರೆ. ಅಂದರೆ 5, 4, 6
రెండు 2 ಇರು 3 ಅಂದರೆ 2 ಸರ್ತಿ 3 ಅಂದರೆ 5 4 9 9 6 15 2 17 3 20 3 23 ಎಷ್ಟು ಆ ಆಯಾ ಒಂದು ಪದ್ಯಗಳ ಶ್ಲೋಕಗಳಿಗೆ ಛಂದೋಬದ್ಧವಾಗಿ ಕೂಡಬೇಕು. ಆ ರಾಮಭದ್ರ ಕರುಣಿಸಿದ ಮೇಲೆ ಅವರಲ್ಲಿ ಪದಪ್ರಯೋಗಕ್ಕೆ ಕೊರತೆ ಇಲ್ಲಿ. ಮೂಂಡಕ್ರೋಹಿಣಿಯಲ್ಲಿ ಸುಟ್ಟಿ ಸಂಚಾದಿಂಚೆನ್ ಬುರಮೆಲ್ಲ ಮಾಗದನು. ಏನು ಮಾಡಿದಾನೆ 23 ಅಕ್ಷೌಹಿಣಿ ಸೈನ್ಯ ತಂದುಬಿಟ್ಟು ಮಥುರಾಪುರ ಸುತ್ತಿ ಅಂದರೆ ಸುತ್ತಲೂ ಆಚ್ಛಾದಿಸ್ಬಿಟ್ಟಿದ್ದಾನೆ ಇವನು. ಈ ಮಾಗಧ ಅಂತಂದರೆ ಜರಾಸಂಧ. ಈ ಮಾಗಧು ನೆಡನ್, ಇಂತಹವನ ಎಡೆಗೆ ನಾನು ಸಾಮಂಬು ದಾನಂಬು ಸಂಭೇದಂಬುನ್ ಬನಿಲೇದು. ಇವನ ಹತ್ರ ಏನಿದ್ರು ಸಾಮದಾನ ಭೇದ ದಂಡ ಅಂತ ಚತುರೋಪಾಯಗಳು ಯಾವುದೂ ಒಂದಾದ್ಮೇಲೆ ಒಂದು ಪ್ರಯೋಗಿಸೋಣ ಅನ್ನತಕ್ಕಂಥ ಕ್ರಮ ಇವನ ಹತ್ರ ನಡೆಯಲ್ಲ. ದಂಡವಿಧಿ ಶೋಭಿಲ್ಲಂ ಪ್ರಯೋಗಿಂಚಿ, ಇವನ ಎಡೆಗೆ ನಾನು ದಂಡವಿಧಿಯನ್ನೇ ಮೊದಲೆತ್ಕೊತಲು ದಂಡವನ್ನೇ ಶೋಭಿಲ್ಲಂ ಪ್ರಯೋಗಿಂಚಿ ಅಂದರೆ ಅದು ಸರಿಯಾಗಿ ಒಪ್ಪಬೇಕು. ಆ ದಂಡನೆ ಕೊಟ್ಟರೂ ಅದು ಫಲಿತವಾಗಬೇಕು, ಸರಿಯಾದ ಫಲವನ್ನು ನೀಡಬೇಕು. ಆ ರೀತಿಯಾಗಿ ಪ್ರಯೋಗಿಸಿ ಈ ಭೂದೇವಿ ತನು ಭಾರಮೆಲ್ಲ ನುಡುಪನ್. ಆ ಕೃಷ್ಣಾವತಾರ ಆಗಿರತಕ್ಕಂಥದ್ದೇ ಭೂಭಾರ ಹರಣಕ್ಕಾಗಿ. ಈ ಭೂದೇವಿಯ ಭಾರವನ್ನ ಎಲ್ಲ ಇಳಿಸ್ತೀನಿ. ಬೋಲುಂಜಯ ಉದ್ಭಾಸಿನೈ, ನಾನು ಇವನಿಗೆ ದಂಡೋಪಾಯ ಪ್ರಯೋಗಿಸಿ ಜಯದಿಂದ ನಾನು ಈ ಜಯ ಗಳಿಸಿ ಭೂಭಾರ ತೊಲಗಿಸ್ಬೇಕು ಅಂತ ಕೃಷ್ಣ ಆ ಸಮಯಕ್ಕೆ ಸರಿಯಾಗಿ ಅವನು ಇದು ಮಾಡ್ತದೆ. ಇಲ್ಲ ಅಂದರೆ ಲೋಕದಲ್ಲಿ ಚತುರೋಪಾಯಗಳನ್ನ ಒಂದಾದ ನಂತರ ಪ್ರಯೋಗಿಸ್ಬೇಕು. ಚಿಕ್ಕ ಮಕ್ಕಳಿಗೆ ಆಗಲಿ, ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಶೃಂಗೇರಿಯ ಗುರುಗಳು, ಬ್ರಹ್ಮ ಸಮಾನರು, ಬ್ರಹ್ಮರ್ಷಿಗಳು ಅವರು. ಆ ಚಂದ್ರಶೇಖರ ಭಾರತಿಗಳು ಒಂದು ಮಗುವಿಗೆ ತುಂಬ ಸುಂದರವಾಗಿ, ನಿನಗೆ ಗೊತ್ತಾ, ಒಂದ್ಸತಿ ಒಂದು ಚಿಕ್ಕ ಮಗು ಬಂದಿರುತ್ತೆ ಆಶ್ರಮಕ್ಕೆ, ಉಪನಯನವಾಗಿರುತ್ತೆ ಅನ್ಸುತ್ತೆ, ಒಟ್ಟು ಬಂದಿರ್ತಾನೆ, ನಿನಗೆ ಚತುರೋಪಾಯಗಳು ಗೊತ್ತಾ ಅಂತ. ನನಗೆ ಗೊತ್ತಿಲ್ಲ ಸ್ವಾಮಿ ಅಂತ ಹೇಳುತ್ತೆ ಆ ಮಗು. ಆಗ ಅವರು ಹೇಳ್ತಾರೆ, ಅಧೀಷ್ಟ ಬಾಲಕ ಅಧೀಷ್ಟ ದಾಸ್ಯಾಮಿ ತವ ಮೋದಕ, ಅನ್ಯಸ್ಮೈವ ಪ್ರದಾಸ್ಯಾಮಿ ಕರ್ಣೌ ಉತ್ಪಾಟಯಾಮಿತೇ ಅಂತ. ನೋಡಿ ಎಷ್ಟು ಸುಲಭವಾದ ರೀತಿಯಲ್ಲಿ ಮಕ್ಕಳಿಗೆ ಏನಾದರೂ ವಿದ್ಯೆ ಜ್ಞಾಪಕ ಇಟ್ಕೊಳ್ಳಿಕ್ಕೆ ನಮ್ಮ ಪೂರ್ವಿಕರು ಮಾಡಿರ್ತಕ್ಕಂಥ ಒಂದು ಉಪಾಯ. ಅಧಿಷ್ಟ ಬಾಲಕ, ಅಧಿಷ್ಟ ಓದಪ್ಪ ಮಗು, ನೀನು ಜಾಣ ಓದ್ಬಿಡಮ್ಮ, ಇದು ಸಾಮ ಉಪಾಯ. ದಾಸ್ಯಾಮಿ ತವ ಮೋದಕ, ದಾನ, ನಿಂಗೇನೋ ತಿಂಡಿ ಕೊಡ್ತೀನಪ್ಪ, ಮಿಠಾಯಿ ಕೊಡ್ತೀನಿ ಕಣವ, ಚಾಕ್ಲೇಟ್ ಕೊಡ್ತೀನಿ, ಐಸ್ ಕ್ರೀಮ್ ಕೊಡ್ತೀನಿ, ಓದ್ಬಿಡು ಮಗು. ಅನ್ಯಸ್ಮೈವ ಪ್ರದಾಸ್ಯಾಮಿ, ನೋಡಿ ನೀನೀಗ ಓದಲಿಲ್ಲ ಅಂದರೆ ಭೇದ, ನೀನು ಓದ್ಲಿಲ್ವಾ ಬಿಡು, ಆ ಓದೋ ಮಗುಗೆ ಅವನು ಕೊಟ್ಬಿಡ್ತೀನಿ, ನಿನ್ಗಿರಲ್ಲ ಆವಾಗ, ಅದು ಭೇದ. ಓ ನನಗೂ ಬೇಕು ಅನ್ನಿಸ್ಬೇಕು ಇವನಿಗೆ. ಆ ರೀತಿಯಾಗಿ ಅನ್ಯಸ್ಮೈವ ಪ್ರದಾಸ್ಯಾಮಿ ಕರ್ಣ ಉತ್ಪಾಟಯಾಮಿತೆ, ಇನ್ನೂ ಕೇಳಲಿಲ್ಲ ಅಂದರೆ ಕಿವಿ ಚೆನ್ನಾಗಿ ಹಿಂಡು ಬಿಡ್ತೀನಿ, ನಿನಗೆ ಕಿವಿ ಕಿತ್ತಾಕ್ಬಿಡ್ತೀನಿ ಅಂತ. ಎಷ್ಟು ಸುಲಭ ರೀತಿಯಲ್ಲಿ ಆ ಮಗುವಿಗೆ ಜಗದ್ಗುರುಗಳಾದಂಥ ಚಂದ್ರಶೇಖರ ಭಾರತಿಗಳು ಹೇಳಿರ್ತಕ್ಕಂತಹ ಒಂದು ಆ ಚತುರೋಪಾಯಗಳನ್ನು ಜ್ಞಾಪಕ ಇಟ್ಕೊಳ್ಳಿಕ್ಕಾಗಿ ಹೇಳಿಕೊಟ್ಟಂತಹ ಒಂದು ಪದ್ಯ ಇದು. ಅವರ ಸಂಭಾಷಣ ತರಂಗಿಣಿ ಅನ್ನತಕ್ಕಂಥ ಪುಸ್ತಕದಲ್ಲಿತ್ತು. ಈ ಸಂದರ್ಭಕ್ಕೆ ಜ್ಞಾಪಕ ಬಂತು ಹೇಳಿದೆ. ಆದ್ದರಿಂದ ಈಗ ಸಮಯಕ್ಕೆ ಸರಿಯಾಗಿ ಆಲೋಚನೆ ಮಾಡಿದಂಥ ಕೃಷ್ಣ ಸ್ವಾಮಿ ಸಾಮದಾನ ಭೇದಗಳು ಯಾವುದು ಇವನ ಹತ್ರ ನಡೆಯಲ್ಲ. ಇವನಿಷ್ಟ ಕ್ಷೋಹಿಣಿ ತಗೊಂಡು ಬಂದಿದ್ದಾನೆ, ಎಲ್ಲ ದುಷ್ಟರನ್ನೇ ಸೇರಿಸ್ಕೊಂಡು ಬಂದಿದ್ದಾನೆ. ಆ ಜರಾಸಂಧನ ಕಡೆ ಬಂದಿದ್ದವರು ಎಂಥವರು, ಕಳಿಂಗದವರು, ಚೇಕಿತಾನರು, ದಂತವಕ್ತ್ರ, ಶಿಶುಪಾಲ, ವಿಡೂರಥ, ರುಕ್ಮಿ, ಉಲ್ಮುಖ, ಶಕುನಿ, ವೇಣುದಾರಿ, ಸಾಲ್ವ, ಚೈತ್ಯ, ವಿಂದ, ಅನುವಿಂದ ಅಂತ ಈ ರೀತಿ ಎಷ್ಟೋ ದುಷ್ಟರನ್ನೆಲ್ಲ ಸಮೂಹನೆಲ್ಲ ಕರ್ಕೊಂಡು ಬಂದ್ಬಿಟ್ಟಿದ್ದಾನೆ. ಎಲ್ಲ ಒಂದೇ ಸತಿಗೆ ಅವ್ರನ್ನ ಮುಗಿಸ್ಬೇಕು ಅಂತಂತಂದ್ರೆ ಕೃಷ್ಣ ಸ್ವಾಮಿಗೆ ತೋಚಿದ್ದೆ ಒಂದೇ, ಇವಾಗ ಸಮಾಧಾನ ಭೇದ ಯಾವುದು ಬೇಡ, ದಂಡೋಪಾಯವೇ ಸರಿ ಅಂತ. ಯಾಕಪ್ಪ ಅಂತಂದ್ರೆ ಆ ಕೃಷ್ಣಾವತಾರ ಆಗಿರತಕ್ಕಂಥದ್ದೇ, ಆ ಭಗವಂತ ಅವತಾರವೆತ್ತಿ ಭೂಮಿಗಿಳಿದಿರದೆ ಭೂಭಾರವನ್ನ
ಹರಿಸುವುದಕ್ಕಾಗಿ. ಏತದರ್ಥೋ ಅವತಾರೋಯಂ ಭೂಭಾರ ಹರಣಾಯ ಮೇ ಸಂರಕ್ಷಣಾಯ ಸಾಧೂನಾಂ ಕೃತೋ ಅನ್ಯೇಷಾಂ ವಧಾಯ ಚ. ಸಾಧು ಸಂರಕ್ಷಣಕ್ಕೋಸ್ಕರನೇ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣಕ್ಕೋಸ್ಕರನೇ ನಾನು ಅವತಾರ ಎತ್ತಿರ್ತಕ್ಕಂಥದ್ದು. ಇವಾಗ ಮಾಡಬೇಕಾಗಿರೋದು ಇದೇ ಕರ್ತವ್ಯ ಅಂತ ಚಿಂತೆ ಮಾಡ್ದ. ಅನ್ಯೋಪಿ ಧರ್ಮರಕ್ಷಾಯೈ ದೇಹ ಸಂಭ್ರಿಯತೆ ಮಯ ವಿರಾಮಾಯ ಹ್ಯಧರ್ಮಸ್ಯ ಕಾಲೇ ಪ್ರಭವತಃ ಕ್ವಚಿತ್. ಹಾಗೆ ಕೃಷ್ಣ ಅಂದ್ಕೊಳ್ತಾ ಇರ್ತಕ್ಕಂಥದ್ದು, ಹಿಂದೆನೂ ನಾನು ಎಲ್ಲ ಅವತಾರಗಳೆತ್ತಿರೋದು ಇದೇ ಕೆಲಸಕ್ಕೆ. ಭಗವದ್ಗೀತೆಯಲ್ಲಿ ಅವನೇ ಅಪ್ಪಣೆ ಕೊಡಿಸ್ಬಿಟ್ಟಿದ್ದಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಹಂ. ಯಾವಾಗ ಯಾವಾಗ ಭೂಮಿ ಮೇಲೆ ದುಷ್ಟ ನಡತೆ, ದುಷ್ಟರು ಹೆಚ್ಚಾಗ್ತಾರೋ ಅವ್ರನ್ನ ಮಟ್ಟ ಹಾಕಕ್ಕೇನಯ್ಯ ನಾನು ಅವತಾರ ಎತ್ತತಕ್ಕಂಥದ್ದು. ಅವರನ್ನು ಮಟ್ಟ ಹಾಕಿ ಶಿಷ್ಟ ರಕ್ಷಣೆ ಮಾಡಲಿಕ್ಕೆ ಅವತಾರವೆತ್ತಿರ್ತಕ್ಕಂಥ ಶ್ರೀಕೃಷ್ಣಮೂರ್ತಿ ಈ ಜರಾಸಂಧನ ಮೇಲೆ ದಂಡವನ್ನೇ ಮೊಟ್ಟ ಮೊದಲಿಗೆ ಪ್ರಯೋಗಿಸ್ಬೇಕು ಅಂತ ನಿಶ್ಚಯ ಮಾಡಿಬಿಡ್ತಾನೆ. ಇದನ್ನೇ ಏತದರ್ಥೋ ಅವತಾರೋ ಅನ್ನತಕ್ಕಂತಹ ಶ್ಲೋಕ ಸಂಸ್ಕೃತದಲ್ಲಿ ಬಂದರೆ ಇದನ್ನೇ ಪೋತನಾಮತ್ತರು ಏನವತರಿಂಚುಟೆಲ್ಲನು ಮಾನುಗಂಜತುರಂತ ಧರಣಿ ಮಂಡಲ ಭರಮುನ್ ಮಾನುಪು ಕೊರಕುಂಗಾದೆ ಪೂನೆದ ನಿಧಿ ಮೊದಲು ದಗಿಲಿ ಭೂಭರ ಮಣಪನ್. ಏನವತರಿಂಚುಟೆಲ್ಲನು, ನಾನು ಆವಾಗ ಅವತರಿಸ್ತಕ್ಕಂಥದ್ದೇ ಏನಕ್ಕೆ? ಮಾನುಗಂ ಜತುರಂತ ಧರಣಿ ಮಂಡಲ ಭರಮುನ್ ಮಾನುಪು ಕೊರಕುಂಗಾದೆ. 4 ದಿಕ್ಕುಗಳಲ್ಲೂ ಕೂಡ ಎಲ್ಲೆಲ್ಲಿ ದುಷ್ಟರಡಗಿದ್ದಾರೋ ಅವರನ್ನೆಲ್ಲ ಸಂಹಾರ ಮಾಡಿ ಧರಣಿ ಮಂಡಲ ಭರಮುನ್ ಮಾನುಪುಂ ಕೊರಕು ಅಂದರೆ ಈ ಭೂಭಾರವನ್ನು ಇಳಿಸುವುದಕ್ಕಾಗಿ ನಾನು ಮಾಡ್ತಕ್ಕಂಥ ಅವತಾರ. ಪೂನೆದ ನಿಧಿ ಮೊದಲು ಆಯಿತು. ಪೂನೆದ ಅಂದರೆ ಆಯಿತು, ಈ ಉದ್ಯಮದಲ್ಲಿ ನಾನು ತೊಡಗಿಕೊಳ್ತೀನಿ. ಇದು ಮೊದಲು, ಇದು ಜರಾಸಂಧನ ಮೊಟ್ಟ ಮೊದಲಿಗೆ ನಾನು ಅಣಗಿಸ್ತೀನಿ. ದಗಿಲಿ ಭೂಭರಮಣಪನ್, ಈವಾಗಿನಿಂದ ಈ ಸಂದರ್ಭದಿಂದ ಪ್ರಾರಂಭ ಮಾಡಿದ ನಾನು ಎಲ್ಲ ದುಷ್ಟರ ಸಂಹಾರ ಮಾಡಿ ಭೂಭಾರವನ್ನು ಹರಿಸುವುದಕ್ಕಾಗಿ ಉದ್ಯಮ ಮಾಡ್ತೀನಿ. ಪೂನೆದೆನು ಅಂದರೆ ಆ ಉದ್ಯಮ ಪ್ರಾರಂಭ ಮಾಡ್ಕೊಳ್ತೀನಿ. ದುಷ್ಟ ಶಿಕ್ಷಣದ ಒಂದು ಉದ್ಯಮವನ್ನು ಇಲ್ಲಿಂದ ಪ್ರಾರಂಭಿಸ್ತೀನಿ. ಸಮಯೋಚಿತವಾಗಿ ಆಲೋಚನೆ ಮಾಡ್ತಕ್ಕಂತಹ ಆ ಶ್ರೀಹರಿ ಏನು ಹೇಳ್ತಾನೆ ನೋಡಿ ಮುಂದೆ. ಮಗದನ ತುಂಬೋರ ಮಡಿಯಂಪ ಬೋಲದು ಮಡಿಯ ಕುನ್ನ ವೀಡು ಮರಳಿ ಮರಳಿ ಬಲಮು ಕೂರ್ಚಿ ಕೊಂಚುಂ ಬರತೆಂಚುನ್ ಬರತೆರಂದ್ರುಂಪವಚ್ಚು ನೀಳದೊಸಂಗುದೊರಂಗ. ಮಗದನಾಥುನ್, ಈ ಜರಾಸಂಧನನ್ನ ಬೋರ ಮಡಿಯಂಪ ಬೋಲದು. ಪೋರು ಅಂತಂದ್ರೆ ಯುದ್ಧದಲ್ಲಿ ಕೊಲ್ಲಬಾರ್ದು ನಾನೀಗಲೇ. ಮಡಿಯ ಕುನ್ನ ವೀಡು ಮರಳಿ ಮರಳಿ ಬಲಮುಗೂರ್ಚಿ ಕೊಂಚುಂ ಬರತೆಂಚು. ನಾನೀಗ ಇವನನ್ನ ಕೊಲ್ಲದೆ ಬರೀ ಇವನ ಸೈನ್ಯ ನಾಶ ಮಾಡಿದ್ರೆ ಇವನೇನು ಮಾಡ್ತಾನೆ, ಮತ್ತೆ ಮತ್ತೆ ಇನ್ನೂ ಹೆಚ್ಚು ದುಷ್ಟರ ಬಲವನ್ನೆಲ್ಲ ಕೂಡಿಸಿಕೊಂಡು ಬಂದ ಮೇಲೆ ಬೀಳ್ತಾನೆ. ಬರತೆರ, ಆವಾಗ ಅವನು ಆಗ ಆಕ್ರಮಣ ಮಾಡಲಿಕ್ಕೆ ಬಂದಾಗ ದ್ರುಂಪವಚ್ಚು, ಮತ್ತೆ ದುಷ್ಟರನ್ನ ಸದೆ ಬಡಿಬಹುದು ನಾನು. ನೇಲ ದೊಸಂಗು ದೊರಂಗ, ನೇಲ ದೊಸಗು ಅಂತಂದ್ರೆ ಆಪತ್ತು. ಈ ಭೂಮಿಗೆ ಉಂಟಾಗಿರ್ತಕ್ಕಂಥ ಆಪತ್ತು, ದುಷ್ಟರಿಂದ ಒದಗಿ ಬಂದಿರತಕ್ಕಂತಹ ವಿಪತ್ತು ಭೂಮಿಗೆ, ಅದನ್ನ ದೊರಗ ಅಂದ್ರೆ ಅದನ್ನ ನಾನು ಹೇಗಾದರೂ ಮಾಡಿ ಅದನ್ನು ದೂರ ಮಾಡಬೇಕು. ಅದಕ್ಕೆ ಒಳ್ಳೆ ಉಪಾಯ ಅಂದರೆ ಈಗಲೇ ಕೊಂದುಬಿಟ್ರೆ ಈ ಮಗದನ್ನ, ಅವನು ಒಳ್ಳೆ ಲೀಡರ್ಶಿಪ್ ಪಾಪ, ಎಲ್ಲ ದುಷ್ಟನ್ನು ಸೇರಿಸ್ಕೊಂಡು ದೊಡ್ಡ ಸೈನ್ಯ ತಗೊಂಡ್ಕೊಂಡು ಬರ್ತಾನೆ. ಈಗಲೇ ಕೊಂದುಬಿಟ್ರೆ ಏನು ಸ್ವಾರಸ್ಯವಿಲ್ಲ. ಅದ್ರ ಬದಲು ಅವನನ್ನು ಕೊಲ್ಲದೆ ಅವನ ಸೈನ್ಯ ಮಾತ್ರ ಕೊಂದರೆ ಏನು ಮಾಡ್ತಾನೆ, ಮತ್ತೆ ಹೋಗ್ತಾನೆ ಇನ್ನಷ್ಟು ದುಷ್ಟರ ಸೈನ್ಯ ಕಟ್ಕೊಂಡು ಬರ್ತಾನೆ. ಮತ್ತೆ ಹೋಗ್ತಾನೆ ಇನ್ನೂ ದೊಡ್ಡ ಸೈನ್ಯ ತರ್ಬೋದು. ಈಗ 23 ಅಕ್ಷೋಹಿಣಿ ತಂದಿದ್ದಾನೆ, ಮುಂದೆ ಇನ್ನೂ ಹೆಚ್ಚು ದುಷ್ಟರನ್ನು ಕಟ್ಕೊಂಡು ಬರ್ಬೋದು.
ದುಷ್ಟರನ್ನೆಲ್ಲ ಒಂದು ಕಡೆ ಸೇರಿಸುವುದಕ್ಕೆ ಈ ಜರಾಸಂಧ ಒಂದು ಉಪಕರಣವಾದ ನನಗೆ ಅಂತ ಆಲೋಚನೆ ಮಾಡಿದ್ದಾನೆ ಶ್ರೀಹರಿ. ಬರ್ಲಿ ಬರ್ಲಿ ಬರ್ಲಿ, ಇವ್ನು ಹೋಗ್ಲಿ ಮತ್ತು ಬರ್ಲಿ. ಬಂದಾಗ ಸರಿಯಾದ ಶಾಸ್ತಿ ಮಾಡಿದ್ರೆ ಭೂಮಿಗೆ ಬಂದು ಒದಗಿರತಕ್ಕಂತಹ ವಿಪತ್ತು ದೂರ ಮಾಡುವ ರೀತಿ ನಾನೀಗ ಮಾಡಬೇಕು ಅಂತ ನಿಶ್ಚಯಿಸಿಕೊಂಡ ಶ್ರೀಹರಿ. అని ఇట్లు చింతించుచున్న సమయంబున నభోభాగంబున నుండి మహాప్రభా సమేతంబులును సపరిచ్ఛద సూతంబులును ననేక బాణాసన చక్రాది వివిధాయుధోపేతంబులును నైన రథంబులు రెండు మనోరథంబులు పల్లవింప దైవయోగంబునం చేరవచ్చినం చూచి హరి ಸಂಕರ್ಷಣನಕ್ಕೂ ಇಟ್ಲನಿಯೇ. ಈ ರೀತಿಯಾಗಿ ಚಿಂತನೆ ಮಾಡ್ತಾ ಇದ್ದಾನೆ ಭಗವಂತ, ಹೇಗಾದ್ರೆ ದುಷ್ಟರನ್ನ ಸದೆ ಬಡಿಬೇಕು ಅಂತ. ಆ ಚಿಂತನೆ ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ನಭೋಭಾಗಂಬನ ನುಂಡಿ ಆಕಾಶದಿಂದ ಮಹಾಪ್ರಭಾ ಸಮೇತಂಬುಲನು ಹೆಚ್ಚಾದ ಕಾಂತಿಯಿಂದ ಕೂಡಿದಂತಹ ಸಪರಿಚ್ಛದ ಸೂತಂಬುಲನು, ಸಾರಥಿಗಳು, ಧ್ವಜ, ಆ ರಥಕ್ಕೆ ಒಂದೊಂದು ರಥಕ್ಕೆ ಎಷ್ಟು ಅಲಂಕಾರ ಇರಬೇಕು, ಗಂಟೆಗಳಿರಬೇಕು, ಒಳ್ಳೆಯದಾದಂಥ ಕುದುರೆಗಳಿರಬೇಕು, ಕುದುರೆಗಳನ್ನು ನಡೆಸ್ತಕ್ಕಂಥ ಬಲವಾಗಿರ್ತಕ್ಕಂತಹ ಬುದ್ಧಿವಂತರಾದ ಸೂತರಿರಬೇಕು. ಈ ರೀತಿ ಏನೇನಿರಬೇಕು ಎಲ್ಲವೂ ಕೂಡಿಕೊಂಡಂಥ ಅತ್ಯಂತ ಕಾಂತಿಯುಕ್ತವಾದಂತಹ ರಥಗಳು. ಅನೇಕ ಬಾಣಾಸನ ಅಂದ್ರೆ ಬಿಲ್ಲು, ಬಾಣಾಸನ, ಬಿಲ್ಲು, ಬಾಣಗಳು, ಚಕ್ರಾದಿ ವಿವಿಧ ಆಯುಧೋಪೇತಂಬುಲನು ನೈನ ರಥಂಬುಲು, ಆ ರಥದಲ್ಲಿ ತುಂಬಿಕೊಂಡಿದೆ ಆಯುಧಗಳು ಎಲ್ಲವೂ ಇದೆ. ಅಂತಹ రెండు ಮನೋರಥಂಬುಲು ಪಲ್ಲವಿಂಪ, ಆ ರೀತಿಯಾದಂಥ ಉತ್ತಮವಾದಂತಹ ಮನೋರಥಗಳನ್ನ ಪಲ್ಲವಿಂಪ ಅಂದ್ರೆ ಇಂಥ ರಥಗಳು ಬಂದ್ರೆ ನಾನು ಇನ್ನ ಯುದ್ಧ ಮಾಡಲಿಕ್ಕೆ ಚಂದ ಇರುತ್ತೆ, ಚೆನ್ನಾಗಿರುತ್ತೆ ಅನ್ನೋದಕ್ಕಂತ ಒಂದು ಯುದ್ಧಾಕಾಂಕ್ಷೆ ಚಿಗಿರ್ಬೇಕು. ಆ ರೀತಿಯಾದಂತಹ ಎರಡು ರಥಗಳು ದೈವಯೋಗಂಬುನಂ ಜೇರವಚ್ಚಿನಂಜೂಚಿ, ದೈವಯೋಗದಿಂದ ಆಕಾಶ ವೀಥಿಯಿಂದ ಇಳಿದು ಬರ್ತಾ ಇದೆ ಎರಡು ಉತ್ತಮವಾದಂಥ ರಥಗಳು. ಅದನ್ನ ಕಂಡಂತಹ ಹರಿ ಜೂಚಿ ಹರಿ ಸಂಕರ್ಷಣನಕ್ಕೂ ಇಟ್ಲನಿ, ಸಂಕರ್ಷಣನಾದಂತಹ ಬಲರಾಮನ ಕೈಲಿ ಈ ರೀತಿಯಾಗಿ ನುಡಿದ ಶ್ರೀಕೃಷ್ಣ. ಭಂಡಾಸುರನ ವಧೆಗೆ ಹೊರಟಂತಹ ದೇವಿಯ ರಥವನ್ನ ಇದೇ ರೀತಿ ಹೇಳ್ತಾರೆ. ಚಕ್ರ ರಾಜ ರಥಾರೂಢ ಸರ್ವಾಯುಧ ಪರಿಷ್ಕೃತ ಅಂತ ಹೇಳ್ತಾರೆ. ಆ ಚಕ್ರ ರಾಜ ಅಂದ್ರೆ ಆ ರಥ ಅಂತಹದ್ದು ಸರ್ವಾಯುಧ ಪರಿಷ್ಕೃತ, ಎಲ್ಲ ಆಯುಧಗಳು ತುಂಬಿದೆ, ಎಲ್ಲ ಶಸ್ತ್ರಾಸ್ತ್ರಗಳೆಲ್ಲವೂ ಇದೆ. ರಥಕ್ಕೆ ಒಳ್ಳೆ ಪತಾಕೆ, ಧ್ವಜ ಪತಾಕೆ ನೋಡಿದ್ರೆ ಹೆದರು ಬಿಡಬೇಕು. ವಿಜಯದ ಸಂಕೇತವಾಗಿ ಹಾರಾಡ್ತಾ ಇರ್ತಕ್ಕಂತಹ ಪತಾಕೆ, ಒಳ್ಳೆ ಉತ್ತಮ ಅಶ್ವಗಳನ್ನು ನಡೆಸ್ತಕ್ಕಂಥ ಸಮರ್ಥ ಸಾರಥಿ, ಎಲ್ಲದರಿಂದ ಕೂಡಿರ್ತಕ್ಕಂಥ ರಥ ಆ ಶ್ರೀದೇವಿಯದು. ಅದೇ ರೀತಿಯಾದಂಥ ಉತ್ತಮವಾದಂತಹ ಎರಡು ರಥಗಳು ಆಕಾಶ ವೀಥಿಯಿಂದ ಇಳಿದು ಬಂದವು. ಅದನ್ನು ಕಂಡಂಥ ಶ್ರೀಹರಿ ಬಲರಾಮರಿಗೆ ಮುಂದೆ ಹೇಳಿದಂತೆ ಹೇಳಿದರು. ಕಂಠೇ ರಾಮ ರಥಂಬುಲಾಯುಧಮುಲುನ್ ಗಾಢ ಪ್ರಕಾಶಂಬುಲೈ ಮಿಂಟನ್ వచ్చెను వీనింగై కొని సురుల్ మెచ్చన్ నృపశ్రేణులన్ బంటింబబని లేదు జంపుము ధరా భారంబు వారింపుము మీ వెంటన్ నీ అవతారమున్ సఫలమౌ వేవేగలేం మాజికిన్. కంటెన్ రామ రథంబుల ಆಯುಧములున్ ಗಾಢ ಪ್ರಕಾಶಂಬುಲೈ ಮಿಂಟನ್ వచ్చెನು. ಮಿಂಟ ಅಂತಂದ್ರೆ ಆಕಾಶ ಭೀತಿಯಿಂದ ಬಂದಿದೆ ನೋಡಪ್ಪ ಬಲರಾಮ, ರಥ ಬಂತು, ಆಯುಧಗಳು ಅತ್ಯಂತ ಪ್ರಕಾಶಮಾನವಾಗಿರ್ತಕ್ಕಂಥ ಈ ರಥಗಳು ಬಂದಿದೆ ನೋಡು, ಆಯುಧ ಸಮೇತವಾಗಿ ಬಂದಿದೆ, ಸಲ್ಲಕ್ಷಣಗಳಿಂದ ಕೂಡಿದೆ ಈ ರಥಗಳು, ಆಕಾಶದಿಂದ ಬಂದಿದೆ. ವೀನಿಂಗೈಕೊನಿ ಸುರುಲ್ ಮೆಚ್ಚನ್ ನೃಪಶ್ರೇಣುಲನ್ ಬಂಟಿಂಬ ಬನಿಲೇದು ಚಂಪುಮು.
ಈ ರಥಗಳನ್ನು ನಾವು ಉಪಯೋಗಿಸ್ಕೊಂಡು ಸುರಲ್ಮೆಚ್ಚನ್ ದೇವತೆಗಳು ಹರ್ಷಿಸ್ಬೇಕು. ಅವರು ಕಳಿಸಿರ್ತಕ್ಕಂಥದ್ದೇ ದುಷ್ಟ ಸಂಹಾರಕ್ಕೋಸ್ಕರ ದೇವತೆಗಳು ಈಗ ಈ ರಥಗಳನ್ನು ಕಳಿಸಿದ್ದಾರೆ. ಅವರು ಮೆಚ್ಚುವ ರೀತಿಯಲ್ಲಿ ನೃಪಶ್ರೇಣುಲನ್ ಚಂಪುಮು, ಈ ಬಂದಿದ್ದಾರಲ್ಲ ಈ ರಾಜಶ್ರೇಣಿ ಗುಂಪು ಗುಂಪಾಗಿ ದುಷ್ಟರಾಜರೆಲ್ಲ ಬಂದಿದ್ದಾರಲ್ಲ, ಇವರನ್ನೆಲ್ಲ ನಾವು ಸಂಹಾರ ಮಾಡಬೇಕಾಗಿದೆ. ಬಂಟಿಂಪ ಪನಿಲೇದು. ಬಂಟಿಂಪ ಅಂತಂದ್ರೆ, ಪಂಟಿಂಪ ಅಂದ್ರೆ ಏನ್ ಜಾಗ ಮಾಡೋದು ಬೇಡ, ಡಿಲೇ ಮಾಡೋದು ಬೇಡ. ಇವ್ರನ್ನೇನು ಇವ್ರ ಕಡೆ ನಾವು ಕರುಣೆ ತೋರ್ಸೋದ್ ಬೇಕಿಲ್ಲ, ಅಥವಾ ಏನ್ ಮಾಡೋಣ ಹೇಗೆ ಅಂತ ಯೋಚನೆನೂ ಮಾಡ್ಬೇಕಾಗಿಲ್ಲ. ಚಂಪುಮು, ಈ ದುಷ್ಟ ರಾಜರ ಶ್ರೇಣಿಯನ್ನೆಲ್ಲ ಕೊಂದು ಹಾಕು. ಧರಾಭಾರಂಬು ವಾರಿಂಪು, ಈ ಭೂಭಾರವನ್ನ ತೀರಿಸ್ಬೇಕು. ಸ್ವಲ್ಪ ಕೂಡ ಆಲೋಚಿಸ್ಬೇಡ, ಎಲ್ಲರನ್ನು ಕೊಲ್ಲು. ಈ ಮೀ ವೆಂಟನ್ನೀ ಅವತಾರಮನ್ ಸಫಲಮವು. ಇದೇ ರೀತಿ ನೀನು ಈ ರೀತಿ ಮಾಡು, ನಾನು ಈ ರೀತಿ ಮಾಡ್ತೀನಿ. ಈ ರೀತಿಯಾಗಿ ದುಷ್ಟ ರಾಜರನ್ನೆಲ್ಲ ಸಂಹಾರ ಮಾಡೋದ್ರಿಂದ ಈ ಅವತಾರ ಪ್ರಯೋಜನ ನೆರವೇರುತ್ತೆ. ವೇಗ ಲೇಮ್ ಆಜಿಕಿನ್, ಆಜಿ ಅಂತಂದ್ರೆ ಕದನ. ಆದ್ದರಿಂದ ಬೇಗ ಬೇಗ ಶೀಘ್ರವಾಗಿ ಸಿದ್ಧರಾಗೋಣ, ನಡಿ, ನೀನು ಸಿದ್ಧವಾಗು, ನಾನು ಸಿದ್ಧವಾಗ್ತೀನಿ ಅಂತ ಬಲರಾಮರಿಗೆ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. అని పలికి ఖరులై దృఢ కవచ ధనుష్యరులై యధిగతరతానుచరులై మదవత్కరులై ఘనహరులై ಬಲಹರುಲಯ್ಯೆಡನಾಜಿಕೇಗಿರರಿ ಭೀಕರುಲೈ. ಬಲಹರುಲು ಅಂದ್ರೆ ಬಲರಾಮ ಮತ್ತೆ ಶ್ರೀಹರಿ ಇಬ್ರು ಕೂಡ ಖರುಲೈ ಅಂದ್ರೆ ಒಳ್ಳೆ ಗಟ್ಟಿಯಾಗಿ, ನೋಡು ಖರ ಅಂತಂದ್ರೆ ಶಾರ್ಪ್ ಆಗಿದ್ದಾರೆ ಅಂತನೂ ಆಗುತ್ತೆ, ಕ್ರೂರ ಅಂತ ಕೂಡ ಆಗುತ್ತೆ. ಕ್ರೂರರಲ್ಲ, ಇಲ್ಲಿ ಶತ್ರು ಸಂಹಾರಕ್ಕೆ ಬೇಕಾದ ರೀತಿಯಲ್ಲಿ ಉತ್ತಮವಾದ ವೀರರಾಗಿದ್ದಾರೆ. ದೃಢ ಕವಚ ಧನುಷ್ಯರುಲೈ, ಒಳ್ಳೆಯ ಕವಚವನ್ನ ಧರಿಸಿದ್ದಾರೆ. ಧನುಷ್ಯರುಲೈ, ಬಿಲ್ಲು ಬಾಣಗಳನ್ನು ಧರಿಸಿದ್ದಾರೆ. ಅಧಿಗತ ರಥಾನುಚರುಲೈ, ಅವರ ಹಿಂದೆ ರಥ. ಮದವತ್ಕರುಲೈ, ರಥ. ಮದವತ್ಕರು, ಕರು ಅಂದ್ರೆ ಕರಿ ಸೇನೆ ಅಂತಂದ್ರೆ ಗಜ ಸೇನೆ. ಮದದಿಂದ ತುಂಬಿದ ಒಳ್ಳೆ ಉತ್ತಮವಾದ ಆನೆಗಳ ಸೇನೆ, ರಥ. ಘನ ಹರುಲೈ, ಹರಿ ಅಂತಂದ್ರೆ ಕುದುರೆ ಅಂತ ನೋಡಿದ್ದೀವಿ, ಉತ್ತಮವಾದ ವಾಜಿ ಸೈನ್ಯ. ಬಲಹರುಲು ಅಂತಂದ್ರೆ ಬಲರಾಮ ಮತ್ತೆ ಕೃಷ್ಣರು ಅಯ್ಯೆಡನ ಆಜಿಕೇಗಿರಿ, ಆಗ ಆಜಿ ಅಂತಂದ್ರೆ ಕೂಡ ಯುದ್ಧಕ್ಕೆ ಹೊರಟರು. ಕೇಗಿರಿ ಅರಿಭೀಕರುಲೈ, ಆ ಶತ್ರುಗಳಿಗೆ ಭಯ ಹುಟ್ಟಿಸ್ತಾ ಇದ್ದಾರೆ ಕೃಷ್ಣ ಬಲರಾಮರಿಬ್ಬರು. ಅವರ ಹಿಂದೆ ಚತುರಂಗ ಬಲವೂ ಹೊರಟಿದೆ. ಏನು ಒಂದೊಂದು ಉತ್ತಮಾಶ್ವಗಳು, ಉತ್ತಮವಾದ ಮದಗಜಗಳು, ಅರಿಭೀಕರರಾದಂತಹ ಒಳ್ಳೆ ಸದೃಢರಾದಂತಹ ಭಟರು. ಇವರಿಬ್ಬರು ಮುಂದೆ, ಇವರ ಕೈಯಲ್ಲಿ ಧನುಸ್ಸು ಬಾಣಗಳು, ಒಳ್ಳೆ ಕವಚಗಳನ್ನು ತೊಟ್ಟಿದ್ದಾರೆ ವೀರರು. ಇವರು ಹೊರಟ್ರೆ ಅರಿಭೀಕರರಾಗಿ ಅವರನ್ನು ಸೋಲಿಸುವುದಕ್ಕಾಗಿ ಯುದ್ಧಕ್ಕೆ ಹೊರಟರು ಕೃಷ್ಣ ಬಲರಾಮರು. ಇಟ್ಲು ಸಮರ ಸನ್ನಾಹಂಬುನಂಬುರಂಬು ಬೆಡಲಿ, ಈ ರೀತಿಯಾಗಿ ಸಮರ ಸನ್ನಾಹನಾಗಿ ಸಂಸಿದ್ಧನಾಗಿ ಆ ಮಥುರಾ ಪಟ್ಟಣದಿಂದ ಹೊರಟಂತಹ ಶ್ರೀಕೃಷ್ಣ ತನ್ನ ಪಾಂಚಜನ್ಯವನ್ನ ಪೂರೈಸಿದ. ಹೇಗಪ್ಪ ಇತ್ತದು ಅಂದ್ರೆ, ಅನ್ಯುಲು ದಲ್ಲಡಿಲ್ಲ ಧನುಜಾಂತಕೊಂಡೊತ್ತೆ ಗಭೀರ ಘೋಷ ಕಾಠಿನ್ಯ ಮಹಾಪ್ರಭಾವ ವಿಕಟೀಕೃತ ಪದ್ಮ ಭವಾಂಡ ಜಂತು ಚೈತನ್ಯಮು ಧನ್ಯಮುನ್ ದಿವಿಜ ತಾಪಸ ಮಾನ್ಯಮುನ್ ಭ್ರೀತ ಭಕ್ತ ರಾಜನ್ಯಮು ಭೀತ ದುಶ್ಚರಿತ ಶಾಸ್ತ್ರವ ಸೈನ್ಯಮುಂ ವಾಂಚಜನ್ಯಮುನ್. ಆ ದೈತ್ಯ ವಿಧ್ವಂಸಿಯಾದಂತಹ ಶ್ರೀಕೃಷ್ಣ ಧನುಜಾಂತಕೊಂಡು ಒತ್ತೆ ಅವನು ಆ ಪಾಂಚಜನ್ಯಂನ ಪೂರೈಸ್ತಾ. ಅದು ಹೇಗಿತ್ತು? ಗಭೀರ ಘೋಷ, ಗಂಭೀರವಾಗಿತ್ತು. ಕಾಠಿನ್ಯ, ಕರ್ಕಶವಾಗಿ ಕೇಳಿಸ್ತಾ ಇತ್ತು ಶತ್ರುಗಳಿಗೆ. ಮಹಾಪ್ರಭಾವ, ಅದರ ನಿನಾದದಿಂದ
ಬ್ರಹ್ಮಾಂಡದಲ್ಲೆಲ್ಲ ಮಹಾಪ್ರಭಾವ ಬೀಳ್ತಾ ಇತ್ತು. ವಿಕಟೀಕೃತ ಪದ್ಮ ಭವಾಂಡ ಜಂತು ಚೈತನ್ಯಮು ಧನ್ಯಮುನ್. ಅದು ಬ್ರಹ್ಮಾಂಡದ ಜೀವರಾಶಿಗಳ ಚೈತನ್ಯವನ್ನೆಲ್ಲ ನಡುಗಿಸ್ತಾ ಇತ್ತು. ಅಂತಹ ಒಂದು ಪಾಂಚಜನ್ಯದ ಘೋಷ. ಚೈತನ್ಯಮು ಧನ್ಯಮುನ್ ದಿವಿಜ ತಾಪಸ ಮಾನ್ಯಮುನ್. ಆ ದೇವಋಷಿಗಳು ದೇವತೆಗಳು ಎಲ್ಲರೂ ಕೂಡ ಜಯ ಜಯ ಅಂತ ಮನ್ನಿಸ್ತಾ ಇದ್ದಾರೆ. ಅದನ್ನ ಪ್ರೀತ ಭಕ್ತ ರಾಜನ್ಯಮು, ಭಕ್ತರಾದಂತಹ ರಾಜರಿಗೆಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಪ್ರೀತ ಭಕ್ತ ರಾಜನ್ಯಮು ಭೀತ ದುಶ್ಚರಿತ ಶಾಸ್ತ್ರವ ಸೈನ್ಯಮುನ್. ಈ ಘೋಷವನ್ನ ಕೇಳಿ ಈ ದುಶ್ಚರಿತರಾದಂತಹ ದುಷ್ಟರಾದಂತಹ ಶತ್ರು ಸೈನ್ಯದಲ್ಲಿರ್ತಕ್ಕಂಥವರೆಲ್ಲರೂ ಭೀತರಾಗಿಬಿಟ್ಟಿದ್ದಾರೆ, ಗಡಗಡಗಡ ನಡುಗ್ತಾ ಇದ್ದಾರೆ ಆ ಪಾಂಚಜನ್ಯದ ಗಭೀರ ಘೋಷವನ್ನ ಕೇಳಿ. ಸೈನ್ಯಮುನ್ ಪಾಂಚಜನ್ಯಮುನ್, ಅಂತಹ ಅತ್ಯುತ್ತಮವಾದಂತಹ ಗಂಭೀರ ನಿನದವನ್ನ ಉಂಟು ಮಾಡ್ತಕ್ಕಂಥ ಪಾಂಚಜನ್ಯವನ್ನ ಪೂರಿಸಿದ ಭಗವಾನ್ ಶ್ರೀಕೃಷ್ಣ. ಸಿಂಧುರ ಭಂಜನ ಪೂರಿತ ಬಂಧುರತರ ಶಂಖ ನಿನದ ಭಾರಮುನ జరాసంధునికినిగల సైన్యము అందములై ಸಂಚರಿಂಚೇನಾಹವ ಭೂಮಿನ್. ಈ ಒಂದು ಪಾಂಚಜನ್ಯದ ಘೋಷ ಸಿಂಧೂರ ಭಂಜನವಾಗಿತ್ತು. ಆನೆಗಳಿಗೆ ಶಬ್ದ ಭೀತಿ ಉಂಟು ಮಾಡುತ್ತೆ, ಅವಕ್ಕೆ ಅದರಿಂದಲೇ ಒಳ್ಳೆ ಆಯಾಸವಾಗ್ಬಿಡುತ್ತೆ. ಆ ರೀತಿ ಸಿಂಧೂರ ಭಂಜನ, ಗಜಗಳನ್ನೆಲ್ಲ ಭಂಜನ ಮಾಡ್ತಕ್ಕಂತಹ ಬಂಧುರತರ ಶಂಖನಿನಾದ ಆ ಪುರುಷೋತ್ತಮನಾದ ಶ್ರೀಹರಿ ಪೂರಿಸಿದ ನಿಬಿಡತರವಾದಂತಹ ಪಾಂಚಜನ್ಯದ ಘೋಷದಿಂದ ಜರಾಸಂಧುನಿಕಿನಿಗಲ ಸೈನ್ಯಮು, ಆ ಜರಾಸಂಧ ಕರ್ಕೊಂಬಂದಿದ್ನೆಲ್ಲ ದುಷ್ಟ ಸೈನ್ಯ, ಅವೆಲ್ಲವೂ ಕೂಡ ಅಂಧಮುಲೈ ಸಂಚರಿಂಚನ ಆಹವ ಭೂಮಿನ್. ಆಹ್ವ ಅಂದ್ರೂ ಕೂಡ ಯುದ್ಧ. ಆ ಯುದ್ಧ ಭೂಮಿಯಲ್ಲಿ ಅದರ ಒಂದು ಶಬ್ದಕ್ಕೇನೆ ಅಲ್ಟ್ರಾಸೌಂಡ್ ಈ ಕಾಲದಲ್ಲಿ ಅಲ್ಟ್ರಾಸೌಂಡ್ ಅಂತ ಹೇಳ್ತಾರಲ್ಲ, ಶಬ್ದ ತರಂಗಗಳಿಗೆ ಶಕ್ತಿ ಇದೆ ಅಂತ ಹೇಳ್ತಾರಲ್ಲ, ಆ ರೀತಿಯಾದಂತಹ ಪಾಂಚಜನ್ಯ ಘೋಷದಿಂದ ಗಜಗಳು ಭಂಜನವಾಗಿ ಹೋಗ್ತಾ ಇದೆ. ಶತ್ರು ಸೈನ್ಯವೆಲ್ಲ ದಿಕ್ಕಾಪಾಲಾಗಿ ಯುದ್ಧ ಭೂಮಿಯಲ್ಲಿ ಕುರುಡ್ರ ರೀತಿಯಲ್ಲಿ ಅತ್ತಿತ್ತ ಗಾಬರಿಯಿಂದ ಭೀತಿಯಿಂದ ಓಡತೊಡಗಿವೆ. ಅಯ್ಯವಸರಂಬುನ ಮಾಗದುಂಡು ಮಾಧವನು ಕಿಟ್ಲನಿಗೆ. ಆಗ ಮಗಧಾಧಿಪತಿಯಾದಂಥ ಜರಾಸಂಧ ಮಥುರಾಧಿಪತಿಯಾದಂಥ ಕೃಷ್ಣನಿಗೆ ಮುಂದಿನ ರೀತಿಯಲ್ಲಿ ಹೇಳ್ತಾನೆ. ಅದಲಿಂಚಿರೊಪ್ಪಂಗ ನಾಲಮಂದಲುಗಾವು ಗಂಧ ಗಜೇಂದ್ರ ಸಂಘములుగాని పరికించి వినంగ నంభారవంబులుగావు వాజీంద్ర హేషారవములుగాని పదహతి గుల్పంగ బ్రాత బండ్లునుగావు నగసమాన స్యందనములుగాని ప్రియములాడంగ నాభీర లోకముగాదు కాలాభవైరి వర్గంబుగాని ఆర్పవనవన్హిగాదు బాణాగ్నిగాని మురియు బృందావనముగాదు మొసలుగాని యమునగాదు నటింప ఘోరాజిగాని ಪೋರು ನೀಕೇಲ ಗೋಪಾಲ ಪೊಮ್ಮು ಪೊಮ್ಮು. ಕೃಷ್ಣ ಅಂತಂದ್ರೆ ಅವನ ಪಾಲಿಗೆ ಗೊಲ್ಲರವನು, ಹಸುಗಳನ್ನು ಕಾಯ್ತಕ್ಕಂತಹ ಅವನು. ಎಲ್ಲೋ ಯಾದವರ ನಡುವೆ ಇದ್ಕೊಂಡು ಏನೋ ಅವನು ಮಾಡಿದ ಲೀಲೆಗಳೆಲ್ಲ ಇವನಿಗೆ ತೃಣ ಸಮಾನ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ. ಓ ಕೃಷ್ಣ, ಇದು ಮಾತಂಗಗಳಿಂದ ಕೂಡಿರತಕ್ಕಂತಹ ಗುಂಪುಗಳು ಹೊತ್ತು ಅದಲಿಂಚಿ ರೊಪ್ಪಂಗ ನಾಲಮಂದಲುಗಾವು, ನೀನು ಅವುಗಳನ್ನೆಲ್ಲ ಓಡಿಸ್ಬಿಡಕ್ಕೆ ಇದು ಹಸುಗಳ ಮಂದೆ ಅಲ್ಲ. ಗೋವುಗಳನ್ನ ಕಾಯ್ದಿದೀಯ ನೀನು. ಗೋವುಗಳನ್ನ ಕಾದು ನಿನಗೆ ಗೊತ್ತು ಹೊರತು ಈ ಆನೆಗಳ ಹತ್ರ ನಿನಗೆ ಕೈಲಾಗಲ್ಲಯ್ಯ ನಿನಗೆ. ಪರಿಕಿಂಚಿ ವಿನಂಗ ನಂಭಾರವಂಬುಲುಗಾವು, ಹೋಗ್ಲಿ ಅವುಗಳು ಕೂಗ್ತಕ್ಕಂತಹದ್ದನ್ನ ಕೇಳ್ಕೊಂಡು ಇದ್ಬಿಟ್ಟಿದೆಯಲ್ಲ ಹಾಯಾಗಿ. ಹಸುಗಳು ಕೂಗೋದು ಅಂಬಾ ಅಂಬಾ ಅಂತ ಅದ್ ನಿನ್ನ ಕಿವಿಗೆ ಹಿತವಾಗಿರ್ತಾ ಇತ್ತೇನೋ. ಆದ್ರೆ ಈ ಯುದ್ಧ ಭೂಮಿಯಲ್ಲಿ ವಾಜೀಂದ್ರ ಹೇಷಾರವಮುಲುಗಾನಿ, ಒಳ್ಳೆ ಉತ್ತಮಾಶ್ವಗಳು ಮಾಡ್ತಕ್ಕಂಥ ಹೇಷಾರವಗಳು, ಇದು ಕೇಳೋದನ್ನೇ ಭಯಪಡ್ತೀಯ. ಪದಹತಿ ಗೂಲ್ಪಂಗ ಬ್ರಾತ ಬಂಡ್ಲುನುಗಾವು, ನೀನೆಲ್ಲೋ ಗಿರಿಯನ್ನ ಎತ್ತುಬಿಟ್ಟೆ, ನೀನೇನೋ ಇದೆಲ್ಲ ಬೀಳಿಸ್ಬಿಟ್ಟೆ, ಹಾಗೆ ಹಳೇದು ಇದನ್ನೇನು ಹೇಳ್ತಾರೆ ಪಾತ ಬಂಡ್ಲುನುಗಾದು ಅಂತಂದ್ರೆ
ಅವನು ಶಕಟಾಸುರನ್ನ ಸಂಹಾರ ಮಾಡ್ತಾನಲ್ಲ ಕೃಷ್ಣ. ಆ ರೀತಿ ಯಾವುದೋ ಹಳೆ ಬಂಡಿ ಅಲ್ಲಯ್ಯ ಇದು. ನಗ ಸಮಾನ ಸ್ಯಂದ ಮನುಗಾಲಿ, ನಗ ಸಮಾನ ಸ್ಯಂದನ ಮುಡುಗಾನಿ. ನಗ ಸಮಾನ ಅಂದ್ರೆ ಬೆಟ್ಟಗಳಂತೆ ಉನ್ನತವಾದಂತಹ ಉತ್ತಮವಾದ ರಥಗಳು ಇವು. ನೀನೇ ಒದ್ಬಿಟ್ಟೆ ಅಂತ ಹೇಳ್ಕೊಳ್ತೀಯಲ್ಲ, ಯಾವುದೋ ಹಳೆ ಗಾಡಿನ ಒದ್ದಂಗಲ್ಲ ಇಲ್ಲಿ. ಪ್ರಿಯಮುಲ ಆಡಂಗ ನಾಭೀರ ಲೋಕಮುಗಾದು. ನಿನ್ನ ಮಾತುಗಳನ್ನು ಕೇಳಿಕೊಂಡು ನಿನ್ನನ್ನು ಮುದ್ದು ಮುದ್ದಾಗಿ ನಿನ್ನ ಹತ್ರ ಮಾತಾಡೋದಕ್ಕೆ ಇದು ಆಭೀರ ಲೋಕವಲ್ಲ, ಗೊಲ್ಲರ ಪಾಳ್ಯ ಅಲ್ಲ ಇದು. ಕಾಲಾಭ ವೈರಿ ವರ್ಗಂಬುಗಾನಿ. ಕಾಲಾಭ ಕಾಲ ಸಮಾನ ಅಂದರೆ ಯಮನಿಗೆ ಸಮಾನವಾದಂಥ ವೈರಿವರ್ಗ ಇರತಕ್ಕಂಥದ್ದು ಈ ಯುದ್ಧ ಭೂಮಿಯಲ್ಲಿ. ಆರ್ಪ ವನವನ್ನಿಗಾದು ಬಾಣಾಗ್ನಿಗಾನಿ. ಒಮ್ಮೆ ಕೃಷ್ಣ ಆ ಗೊಲ್ಲರ ಜೊತೆಯಲ್ಲೆಲ್ಲ ಹೋದಾಗ, ಕಾಡಲ್ಲೆಲ್ಲ ಹೋದಾಗ ದಾವಾಗ್ನಿ ಬಂದರೆ ಅದೆಲ್ಲ ಒಂದೇ ಆಪೋಷಣ ಕುಡಿದು ಬಿಟ್ಟಿರ್ತಾನೆ. ಅದನ್ನು ಆರಿಸಿದ ಹಾಗಲ್ಲಯ್ಯ ಇದು ಬಾಣಾಗ್ನಿ ಇದು. ಮುರಿಯು ಬೃಂದಾವನಮುಗಾದು ಮೊನಲುಗಾನಿ. ನೀನು ಆನಂದವಾಗಿ ಮುಚ್ಚಟೆ ಆಡ್ಕೊಂಡು ತಿರ್ಗಕ್ಕೆ ಇದು ಗೊಲ್ಲರ ಗುಂಪೂ ಅಲ್ಲ, ಬೃಂದಾವನವೂ ಕೂಡ ಅಲ್ಲ. ಇಲ್ಲಿ ಸೇನಾ ವ್ಯೂಹ ಇದು. ಮೊನಲುಗಾನಿ ಅಂದರೆ ಸೇನಾ ವ್ಯೂಹ ಇದು. ಯಮುನಗಾದು ನಟಿಂಪ ಘೋರಾಜಿಗಾನಿ. ಅಲ್ಲೇನೋ ಯಮುನೆ ಹರಿತಾ ಇದ್ಲೋ, ಅಲ್ಲಿ ಆನಂದವಾಗಿ ಹುಡುಗಿರ ಜೊತೆ ನರ್ತನ ಮಾಡ್ಕೊಂಡಿದ್ದೆ ನೀನು. ಆದರೆ ಇಲ್ಲಿರ್ತಕ್ಕಂಥದ್ದು ಘೋರ ಆಜಿ, ಘೋರವಾದ ಸೈನ್ಯದ ಜೊತೆ ನೀನು ಹೋರಾಡಬೇಕಾಗಿರೋದು. ಪೋರು ನೀಕೇಲ ಗೋಪಾಲ. ಯುದ್ಧ ಅನ್ನತಕ್ಕಂಥದ್ದು ಈ ಗೋಪಾಲ ನಿನಗೆ ಯಾಕೆ? ಹೋಗು ನಡಿ, ಹೊರಟು ಬಿಡು ನೀನು ಇಲ್ಲಿಂದ. ಪೊಮ್ಮು ನೀನು ಹೋಗು, ವಿಯಾನಿಕೈನ ಕಯ್ಯಾನಿಕೈನ ಸಮಾನ ಬಲಲು ಕಾವಲಿ ಅಂತ ಹೇಳಿದ ಹಾಗೆ ನಿನ್ನ ಜೊತೆ ನನಗೆಂತ ಇದ್ದ ನಾನು ವೀರಾದಿ ವೀರ ಮಹಾರಾಜ. ನನ್ನ ಜೊತೆಯಲ್ಲಿ ನಿನಗೆ ಯುದ್ಧ ಮಾಡ್ಲಿಕ್ಕಾಗಲ್ಲ. ನಿಂದೇನಿದ್ರು ಗೊಲ್ಲರು ಗೊಲ್ಲತಿಯರು ಹಸುಗಳು ಕರುಗಳು ಇಷ್ಟರಲ್ಲಿ ಇಟ್ಕೊ. ನೀನು ಈ ಘೋರವಾದಂತಹ ಯುದ್ಧ ಭೂಮಿಗೆ ನೀನು ಬರಬೇಡ, ಹೊರಡು ಅಂತ ಕೃಷ್ಣನನ್ನ ತನ್ನ ಒಂದು ಕಟು ಉಕ್ತಿಗಳಿಂದ ನಿಂದಿಸ್ತಾ ಇದ್ದಾನೆ ಜರಾಸಂಧ. ತರುಣಿಂಜಂಪುಟಯೋ ಬಕುಂ ಗೆಡಪುಟೋ ಧಾತ್ರೀಜ ಮುಲ್ಗೂಲ್ಚುಟೋ ಖರಮಂ ದೃಂಚಟಯೋ ಫಣಿಂಬರಪುಟೋ గాలిన్నిరోధించుటో గిరిహస్తంబునదాల్చుటో లయమహాగ్నిస్ఫార దుర్వార దుర్భర బాణాహతి నెట్లు నిల్పెదవు ಸಪ್ರಾಣುಂಡವೈ ಗೋಪಕ. ಹೇ ಗೋಪಕ ಅಂತ ಕರೀತಾನೆ ನೋಡಿ, ಹೇ ಗೊಲ್ಲನೆ ಅಂತ. ಈ ಪದ್ಯದಲ್ಲಿ ಶ್ರೀಕೃಷ್ಣ ತನ್ನ ಶೈಶವದಿಂದ ಮಾಡಿರ್ತಕ್ಕಂತಹ, ಅವನು ತೋರಿರ್ತಕ್ಕಂಥ ಎಲ್ಲ ಲೀಲೆಗಳನ್ನ ಕೂಡ ಹೇಳ್ತಾ ಇದ್ದಾನೆ ಜರಾಸಂಧ. ತರುಣಿಂ ಜಂಪಟಯೋ ಅಂತಂದ್ರೆ ಇದು ಹೆಣ್ಣು ಹುಡುಗಿನ ಸಾಯಿಸ್ತಂಗಲ್ವಯ್ಯಲ್ಲಯ್ಯ, ಅಂದ್ರೆ ಪೂತನಾ ಸಂಹಾರ. ಬಕುಂಗೆಡಪಟೋ, ಯಾವುದೋ ಒಂದು ಬಕಪಕ್ಷಿ ಬಂದ್ಬಿಡ್ತು ಅಂದ್ರೆ ನೀನು ಅದನ್ನು ನಿರೋಧಿಸ್ದೆ ಅಥವಾ ಅದನ್ನು ಸಂಹಾರ ಮಾಡಿದೆ ಅಂತ ಹೇಳ್ಕೊಂಡು ತಿರುಗ್ತಿಯಲ್ಲ, ಆ ರೀತಿಯಲ್ಲ. ಧಾತ್ರೀಜ ಮುಲ್ಗೂಲ್ಚುಟೋ, ಧಾತ್ರೀಜಗಳು ಅಂತಂದ್ರೆ ಮರಗಳು. ಆ ಅರ್ಜುನ ವೃಕ್ಷಗಳನ್ನೆರಡನ್ನ ಉರುಳಿಸಿ ಕುಬೇರನ ಮಕ್ಕಳಿಗೆ ಅವನು ಶಾಪ ವಿಮೋಕ್ಷೆ ಕೊಟ್ಟಿದ್ನಲ್ಲ, ಆ ರೀತಿಯಲ್ಲ. ಖರಮಂ ದೃಂಚಟೆಯೋ, ಯಾವುದೋ ಒಂದು ಖರವನ್ನ ನೀನು ಹೊಡೆದುರುಳಿಸ್ದೆ ಅಂದ್ರೆ ಇಲ್ಲಿ ಬಂದಿರೋದು ಯುದ್ಧಕ್ಕೆ ಬಂದಿದೆಯಲ್ಲ, ಇದು ಆ ರೀತಿಯಲ್ಲ. ಫಣಿಂಬರ ಪುಟೋ ಅಂದ್ರೆ ಅಘಾಸುರ ಸಂಹಾರ. ಗಾಲಿನ್ ನಿರೋಧಿಂಚುಟೋ ಅಂತಂತಂದ್ರೆ ತೃಣಾವರ್ತ ಸಂಹಾರ. ಗಿರಿಹಸ್ತಂಬುನ ದಾಲ್ಚುಟೋ ಗೋವರ್ಧನೋದ್ಧಾರಣ. ತಯಮಹಾಗ್ನಿಸ್ಪಾರ ದುರ್ವಾರ ದುರ್ಭರ ಬಾಣಾಹತಿ ನೆಟ್ಲು ನಿಲ್ಪಿದವು. ಇದು ಹೇಗಿದೆ ಅಂತಂದ್ರೆ ಪ್ರಳಯ ಕಾಲದಲ್ಲಿ ಬರ್ತಕ್ಕಂತಹ ದುರ್ವಾರವಾಗಿರ್ತಕ್ಕಂತಹ ಬೆಂಕಿಯ ಜೊತೆಯಲ್ಲಿ ನೀನು ಇದ್ದ ಹಾಗೆ ಆಗುತ್ತೆ. ದುರ್ಭರವಾದ ಬಾಣಾಹತಿ, ಬಾಣಗಳು ಬಿಡ್ತಾ ಇರ್ತಾರಯ್ಯ, ಅದನ್ನ ನೀನು ತಟ್ಕೊಳಕ್ಕಾಗಲ್ಲ. ಎಟ್ಲು ನಿಲ್ಪಿದವು, ಅಥವಾ ಅದನ್ನ ನೀನು ವಿರೋಧಿಸಿ ಆ ಬಾಣಕ್ಕೆ ಪ್ರತಿ ಬಾಣ ಬಿಡಕ್ಕೂ ನಿನ್ನ ಕೈಲಾಗಲ್ಲ. ಸಪ್ರಾಣುಂಡವೈ ಗೋಪಕ, ಇದೆಲ್ಲ ಇದ್ರೆ ನೀನು ಇಲ್ಲಿ ನೀನು ಯುದ್ಧ ಮಾಡ್ಲಿಕ್ಕಾಗಲ್ಲಯ್ಯ, ನೀನು ಹೇಗಿರ್ತೀಯ ಇಲ್ಲಿ ಅಂತ ಒಂದೇ ಸಮ ಕೃಷ್ಣನನ್ನ ಅವಹೇಳನ ಮಾಡ್ತಾ ಇದ್ದಾನೆ. ಅದೇನುಗಾಕ
గోపికావల్లకి ఘోషణంబులుగావు షింజిని రవములు చెవుడు పరచు వల్లవీకరముక్త వారిధారలుగావు శరవృష్టి ధారులు చక్కుసేయు ఘోషాంగనాపాంగ కుటిలాహతులుగావు నిశితాసి నిహతులు నిగ్రహించు నాభీర కామిని హస్తాబ్జములుగావు ముష్టి ఘాతంబులు మురువుడించు నల్ల వ్రేపల్లెగాదు ఘోరావనీశ మకర సంఘాత సంపూర్ణ మగధరాజ వాహినీ సాగరం విధి వనజనేత్ర ತೆರಸಿ ನೀನು ದೀವಿ ಕೈವಡಿ ನೆಂಡು ಮುಂಚು. ಇನ್ನ ಇಲ್ಲೇ ನಿಂತಿದೆಯಲ್ಲ ಅಯ್ಯ ಕೃಷ್ಣ, ಇಲ್ಲಿ ನಿನಗೆ ಕಿವಿಗೆ ಬೀಳ್ತಕ್ಕಂಥದ್ದು ಬಿಲ್ಲಿನ ಶಿಂಜಿನಿ ರವಗಳು ನಿನ್ನ ಕಿವಿನ ಕ್ಯೂಡ್ ಮಾಡಿಬಿಡುತ್ತೆ. ಇದು ಗೋಪಿಕೆಯರು ನುಡಿಸ್ತಕ್ಕಂಥ ವೀಣಾ ಧ್ವನಿ ಅಲ್ಲ ಇದು. ಗೋಪಿಕಾ ವಲ್ಲಕಿ ಘೋಷಣಂಬುಲುಗಾವು ಶಿಂಜಿನಿ ಇರವ ಮೂಲು ಚೌಡು ಪರುಚು. ಅದೇ ರೀತಿ ಆ ಘೋಷ ತರುಣಿಯರೆಲ್ಲರೂ ನಿನ್ನ ಮೇಲೆ ನೀರು ಜಲ ಕ್ರೀಡೆ ಆಡುವಾಗ ನೀರು ಎರಚಾಡ್ತಾ ಇದ್ರಲ್ಲ ನಿನ್ನ ಮೇಲೆ, ಅದರ ಆ ರೀತಿ ಇರೋದಿಲ್ಲಯ್ಯ ಇಲ್ಲಿ. ಇದು ಶರವೃಷ್ಟಿ ಧಾರೆ ನಿನ್ನನ್ನು ಚಕ್ಕು ಸೇಯು ಅಂದ್ರೆ ನಿನಗೆ ಇದು ಮಾಡಿಬಿಡುತ್ತೆ, ಎಲ್ಲ ವ್ರಣಗಳನ್ನು ಉಂಟು ಮಾಡುತ್ತವೆ ಅವು. ವಲ್ಲವೀಕರ ಮುಕ್ತ ವಾರಿಧಾರಲುಗಾವು ಶರವೃಷ್ಟಿ ಧಾರಲು ಚಕ್ಕು ಸೇಯು ಘೋಷಾಂಗನಾಪಾಂಗ ಕುಟಿಲಾಹತುಲುಗಾವು. ಆ ಗೋಪಿಕಾ ಸ್ತ್ರೀಯರು ತಮ್ಮ ಕಡೆಗಣ್ಣ ನೋಟಗಳಿಂದ ನಿನ್ನ ನೋಡ್ತಾ ಇದ್ರಲ್ಲ, ತಮ್ಮ ಕಡೆಗಣ್ಣ ನೋಟಗಳು ಅನ್ನೋದಕ್ಕಂಥ ಬಾಣ ನಿನ್ನ ಮೇಲೆ ಬಿಟ್ರೆ ನಿನಗೆ ಅದು ಆನಂದವಾಗಿರ್ತಾ ಇತ್ತು. ಇದು ಹಾಗಲ್ಲ. ನಿಶಿತಾಸಿ ನಿಹತುಲು ನಿಗ್ರಹಿಂಚು. ಎಲ್ಲ ನಿಶಿತವಾಗಿರತಕ್ಕಂಥ ಹಸಿ ಅಂತಂದ್ರೆ ಕತ್ತಿಗಳು, ಯುದ್ಧ ಅಂದಮೇಲೆ ಎಲ್ಲ ಪ್ರಯೋಗಗಳು ಇರುತ್ತಲ್ಲ, ಬಾಣ, ಬಿಲ್ಲು ಬಾಣ, ಮತ್ತೆ ಭಲ್ಲೆ, ಭರ್ಜಿ, ಕಠಾರಿ, ಕತ್ತಿ ಎಲ್ಲ ಇರುತ್ತೆ. ಅವೆಲ್ಲ ಚುಚ್ಚುತ್ತಯ್ಯ ನಿನಗೆ, ಆಗಲ್ಲ ನಿನ್ನ ಕೈಲಿ. ಆಭೀರ ಕಾಮಿನಿ ಹಸ್ತಾಬ್ಜಮುಲುಗಾವು. ನೀನು ಆ ಗೋಪಿಕಾ ಸ್ತ್ರೀಯರ ಕೈಗಳನ್ನು ಹಿಡ್ಕೊಂಡು ಓಡಾಡ್ದಾಗ ಅಲ್ಲಲ್ಲಯ್ಯ ಇಲ್ಲಿ ಮುಷ್ಟಿ ಘಾತಂಬುಲು ಮುರುವುಡಿಂಚು, ನಿನ್ನ ಪ್ರಾಣವನ್ನ ಇಳಿಸ್ಬಿಡುತ್ತೆ. ನಿನಗಿರ್ತಕ್ಕಂತಹ ಗರ್ವ, ನಿನ್ನ ಈ ಅಂದ ಎಲ್ಲವನ್ನೂ ಹಾಳು ಮಾಡಿಬಿಡುತ್ತೆ. ಇದು ಅಂತಹ ಘೋರವಾದಂತಹ ಒಂದು ಯುದ್ಧ ಭೂಮಿ ಇದು. ನಲ್ಲ ವ್ರೇಪಲ್ಲೆಗಾದು ಘೋರ ಅವನೀಶ. ನಾನು ಒಳ್ಳೆ ಉತ್ತಮರಾದಂತಹ ರಾಜರ ಎಲ್ಲ ಸೈನ್ಯಗಳನ್ನು ತೆಗೆದುಕೊಂಡು ಬಂದಿರತಕ್ಕಂತಹ ವೀರನಾದ ಜರಾಸಂಧನ ಸೇನಾ ಸಮುದ್ರ. ನಲ್ಲ ವ್ರೇಪಲ್ಲೆಗಾದು ಘೋರಾವನೀಶ ಮಕರ ಸಂಘಾತ. ಎಷ್ಟೆಷ್ಟೊಂದು ಜನ ವೀರರು ಅನ್ನತಕ್ಕಂತಹ ಮೊಸಳೆಗಳಿಂದ ಕೂಡಿರ್ತಕ್ಕಂತಹ ಸಂಪೂರ್ಣ ಮಗಧರಾಜ ವಾಹಿನಿ ಸಾಗರಂಬಿದಿ. ಮಗಧರಾಜನ ವಾಹಿನಿ ಸೈನ್ಯದ ಸಾಗರ ಇದು. ನೀನಲ್ಲಿ ಗೋಕುಲದಲ್ಲಿ ಆಡ್ದಾಗಲ್ಲ ವನಜನೇತ್ರ. ನೆರಸಿ ನೀನು ದೀವಿ ಕೈವಡಿ ನೆಂಡು ಮುಂಚು. ನೀನೇನಾದರೂ ಈ ಮಹಾ ಸೇನಾ ಸಮುದ್ರದ ನಡುವೆ ಇದ್ರೆ, ದೀವಿ ಅಂತಂದ್ರೆ ಒಂದು ಐಲ್ಯಾಂಡ್, ದ್ವೀಪವನ್ನ ಏನ್ ಮಾಡುತ್ತೆ, ದ್ವೀಪ ನಡುಗಡ್ಡೆ, ಸಮುದ್ರದಲ್ಲೆಲ್ಲೋ ಒಂದು ನಡುಗಡ್ಡೆ ಇರುತ್ತೆ. ವಿಪರೀತವಾದ ಸಮುದ್ರ ಸುತ್ತುವರೆದು ಬಿಟ್ರೆ ಒಂದು ನಿಮಿಷಕ್ಕೆ ಅದನ್ನ ನೀರಿನ ಅಲೆಗಳ ಪ್ರವಾಹ ಮುಚ್ಚಿ ಹಾಕ್ಬಿಡುತ್ತೆ. ಆ ರೀತಿಯಾಗಿ ನೀನು ಕೈಲಾಗದೆ ಇರೋನು ನೀನು ಅಲ್ಲಿ ಗೋಕುಲದಲ್ಲೇನೋ ಮೆರೆದೆ ಅಂತಂದ್ರೆ, ಇಲ್ಲಿ ಜರಾಸಂಧನ ಸೇನಾ ಸಾಗರ ಅನ್ನತಕ್ಕಂಥದ್ದು ನಿನ್ನ ಒಂದು ಚಿಕ್ಕದಾದಂಥ ದ್ವೀಪವನ್ನ ಮುಳುಗಿಸಿ ಹಾಕಿದ ಹಾಗೆ ಮುಳುಗಿಸಿ ಹಾಕ್ಬಿಡುತ್ತೆ. ನೀನು ಕೈಲಾಗದೆ ಇರೋನು ಅಂತ ಇನ್ನೂ ಕೃಷ್ಣನನ್ನ ಛೇಡಿಸ್ತಾನೆ ಇದ್ದಾನೆ. ಅನಿನ ಶ್ರೀಹರಿ ಇಟ್ಲನಿಯೇ పంతములేల తొల్లి జనపాలురంబోరుల గెల్చిన అండబండ్రంతియ చాలదే బిరుదులాడుట బంటుతనంబుత్రోవయే ఇంతటం దీరెనే మగధ ఏటికింబ్రేలేదు ఏల కల్పాంత మహోగ్రపావకునినైన ವರಿಂತು ಸಂಪದನ್. ಈ ವಿಧವಾಗಿ ತನ್ನನ್ನು ಛೇಡಿಸ್ತಾ ಇದ್ದಂತಹ, ಬೇರೆ ಬೇರೆ ನಿಂದೆ ಮಾಡ್ತಾ ಇದ್ದಂಥ ಜರಾಸಂಧನ ಕುರಿತು ಶ್ರೀಕೃಷ್ಣ ಹೇಳ್ತಾನೆ. ಪಂತಮುಲೇಲ, ಬರೀ ಮಾತೇನಕಯ್ಯ, ಪಂತ ಏನಕ್ಕೆ ನನಗೂ ನಿನಗೂ. ತೊಲ್ಲಿ ಜನಪಾಲುರಂಬೋರುಲ ಗೆಲ್ಚಿನ ಅಂಡವಂಡ್ರಂತಿಯ ಜಾಲದೆ. ನೀನು ಮುಂದೆ ಎಲ್ಲ ಕೆಲವು ರಾಜರನ್ನ ಗೆದ್ದಿದ್ದೀಯಂತೆ ಯುದ್ಧದಲ್ಲಿ, ಅದು ಸಾಕಾಗಲ್ಲ. ಬಿರುದುಲಾಟ ಬಂಟುತನಂಬುತ್ರೋವೆಯೇ,
ಸುಮ್ಮನೆ ಆವಾಗ್ಲಿಂದ ನೋಡ್ತಾ ಇದ್ದೀನಿ ಡಾಂಭಿಕತನದಿಂದ ಕೊಚ್ಕೊಳ್ತಾ ಇದೆಯಲ್ಲ, ಅದಲ್ಲಯ್ಯ ಶೌರ್ಯ ಪದ್ಧತಿ. ಯುದ್ಧ ಮಾಡಿ ಗೆಲ್ತಕ್ಕಂಥದ್ದು ಶೌರ್ಯ ಪದ್ಧತಿ. ಬರೀ ಮಾತೇ ಆಡ್ತಾ ಇದೆಯಲ್ಲ. ಇಂತಟಂದೀರನೆ ಇಷ್ಟರಲ್ಲೇ ಮುಗಿದೋಯ್ತೆ ಯುದ್ಧ. ಏ ಮಗಧ, ಏಟಿಕಿಂ ಬ್ರೇಲೇದು, ಯಾಕೆ ಸುಮ್ಮನೆ ಒದರ್ತಾ ಇದೀಯ? ಬ್ರೇಲೇದು ಅಂತಂದ್ರೆ ಒದರೋದು. ಸುಮ್ಮನೆ ಬಡಬಡಿಸ್ತಾ ಇದ್ದೀಯ, ಯಾಕೆ ಸುಮ್ಮನೆ ಬಡಬಡಿಸ್ತಾ ಇದ್ದೀಯ, ಒದರ್ತಾ ಇದೆಯಲ್ಲ. ನೀವ ಹೇಳ, ನೀನ್ ಯಾವ ಮಹಾನಯ್ಯ? ನೀನೇನು ಕಲ್ಪಾಂತ ಮಹೋಗ್ರ ಪಾವಕು ನಿನೈನ, ಪ್ರಳಯ ಕಾಲದ ಮಹಾ ಉಗ್ರವಾದಂತಹ ಅಗ್ನಿಯನ್ನ, ಪ್ರಳಯಾಗ್ನಿಯನ್ನಾದರೂ ಕೂಡ ಹರಿಂತು ನಾನು ಎದುರಿಸ್ತೀನಿ, ಅದನ್ನ ಮುಗಿಸ್ತೀನಿ. ವರಿಂತು ಸಂಪದನ್, ನೀನ್ ಯಾವ ಮಹಾ? ಪ್ರಳಯಾಗ್ನಿ ಬೇಕಾದ್ರೂ ನಾನು ಎದುರಿಸಬಲ್ಲೆ. ನೀನ್ ಯಾವ ಮಹಾ? ನನ್ನ ಎದುರಿಗೆ ಬಂದವ್ರನ್ನ ಹರಿಂತು, ಸೋಲಿಸ್ತೀನಿ. ಮತ್ತೆ ವರಿಂತು ಸಂಪದನ್, ವಿಜಯಲಕ್ಷ್ಮಿಯನ್ನ ವರಿಸುತ್ತೇನೆ ನಾನು. ಸುಮ್ಮನೆ ಮಾತಾಡ್ತಾ ಇರಬೇಡ. ಮಾತಾಡೋದ್ರಿಂದ ಏನಿಲ್ಲ, ಬರೀ ಬಾಯಿ ಬಡವರಾದ್ರೆ ಆಗಲ್ಲ. ಯುದ್ಧ ಮಾಡಿ ತೋರಿಸಿವಂತೆ. ಸಾಕು, ನಿಲ್ಸು ನಿನ್ನ ಬಡಬಡಿಕೆಯನ್ನ ಅಂತ ಕೃಷ್ಣ ಜರಾಸಂಧನನ್ನ ಒಮ್ಮೆ ಗದರ್ಕೊಂಡ. ಗೋಪಾಲುಂಡ ಬನಿ ಪಲಿಕಿತಿ ಭೂಪಾಲಕ ದೀನನೇಮಿ ಪೋರಾಡಂಗ ಗೋಪಾಲ ಮಹೀಪಾಲ ವ್ಯಾಪಾರಾಂತರ ಮೊದಲಿಯ ವಚ್ಚುಂಬಿದಪನ್. ಏನಯ್ಯ, ನನ್ನನ್ನ ಗೋಪಾಲಕ ಅಂತ ಕರೆದಿದ್ಯಾ? ಹಸುವ ಕಾಯೋನು ಗೊಲ್ಲ ಅಂತಂದಿದ್ಯಾ? ಗೋಪಾಲಕ ಆದ್ರೇನು, ಭೂಪಾಲಕ ಆದ್ರೇನು, ನೀನು ಅಂದಿದ್ದಕ್ಕೆ ನನಗೇನೂ ತೊಂದರೆ ಇಲ್ಲ. ಸಮರದಲ್ಲಿ ಗೋಪಾಲ ಆಗಿರ್ಬೋದು, ಭೂಪಾಲ ಕುಲವೇ ಆಗಿರ್ಬೋದು, ಅದರಲ್ಲಿ ತಾರತಮ್ಯ ಏನೂ ಇಲ್ಲ. ಇನ್ನು ಮುಂದೆ ಅದನ್ನ, ಇವಾಗ ಯುದ್ಧಕ್ಕೆ ಬರ್ತೀಯಲ್ಲ ಅವಾಗ ಗೊತ್ತಾಗುತ್ತೆ ಗೋಪಾಲಕ ಅನ್ನೋ ಶಕ್ತಿ ಏನು, ಈ ನಿನ್ನ ಭೂಪಾಲ ಕುಲಗಳ ಶಕ್ತಿ ಏನು ಅನ್ನತಕ್ಕಂಥದ್ದು. ತಿಳಿಯುವ ಚುಂಬಿದಪನ್, ಮುಂದೆ ತಿಳಿಯುತ್ತೆ, ಯುದ್ಧದಲ್ಲಿ ತಿಳಿಯುತ್ತೆ. ಬಾ ನಡಿ. ಅನಿನ ರೋಷ ಬಂಧುರುಂಡೈ ಜರಾಸಂಧುಂಡಿಟ್ಲನಿಯೇ. ಕೃಷ್ಣ ಈ ರೀತಿಯಾಗಿ ಸೆಡ್ಡು ಹೊಡೆದು ನಿಂತ ತಕ್ಷಣ ಜರಾಸಂಧನಿಗೆ ರೋಷ ಬಂದ್ಬಿಡ್ತು. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಬಾಲುಂಡ ವೀವು ಕೃಷ್ಣ ಬಲಭದ್ರು ನಿಂಬಂಪುರಣಂಬುಸೇಯ ಗೋಪಾಲಕ ಬಾಲು ತೋಡ ಜನಪಾಲ ಶಿಖಾಮಣಿಯೈನ మాఘదుండాలముసేసెనంచు జనులాడెడి మాటకు సిగ్గు పుట్టెడింజాలు దొలంగు దివ్య శరజాలు రమమ్ము ಜಯಂಪವಚ್ಚುನೇ. ವಿಪರೀತವಾದ ಕೋಪ ಮಾಡ್ಕೊಂಡ್ಬಿಟ್ಟು ಜರಾಸಂಧ ಹೇಳ್ತಾ ಇದ್ದಾನೆ, ಬಾಲುಂಡ ಬೀವು ಕೃಷ್ಣ, ಏ ಕೃಷ್ಣ, ನಿನ್ನ ಚಿಕ್ಕವನು, ಹುಡುಗ, ಬಾಲಕ. ಬಲಭದ್ರುನಿ ಬಂಪು ರಣಂಬುಸೇಗ, ನನ್ನ ಜೊತೆಯಲ್ಲಿ ಹೋರಾಡಕ್ಕೆ ನಿನ್ನ ಅಣ್ಣ ಇದ್ದಾನಲ್ಲ ಬಲರಾಮ, ಅವನನ್ನು ಕಳಿಸು. ಗೋಪಾಲಕ ಬಾಲುತೋಡ ಜನಪಾಲ ಶಿಖಾಮಣಿಯೈನ ಮಾಗದುಂಡ ಆಲಮುಸೇಸಿನಂಚು ಜನಲು ಆಡೆಡಿ ಮಾಟಕು ಸಿಗ್ಗು ಪುಟ್ಟಡಿಂಜಾಲು. ನಾನು ಯಾವುದೋ ಹಸು ಕಾಯೋ ಹುಡುಗನ ಜೊತೆಯಲ್ಲಿ ರಾಜಶಿಖಾಮಣಿಯಾದಂಥ ಮಾಗಧನಾದಂಥ ಜರಾಸಂಧ ಅವನು ಯುದ್ಧ ಮಾಡಿದ್ದಾನೆ ಅಂತ ಲೋಗರೆಲ್ಲ ಮಾತಾಡ್ಕೊಳ್ತಾರೆ. ಆಗ ನನಗೆ ನಾಚಿಕೆ ಆಗುತ್ತೆ, ಸಿಗ್ಗು ಪುಟ್ಟಡಿ, ನಾಚಿಕೆ ಆಗುತ್ತೆ. ನಾನು ತಲೆ ಬಗ್ಗಿಸ್ಕೊಳ್ಬೇಕಾಗತ್ತೆ. ಸಾಕು ಸಾಕು, ತೊಲಗು, ಹೊರಡು, ಇಲ್ಲಿಂದ ಹೊರಡು. ದಿವ್ಯ ಶರಜಾಲು ರಮಮ್ಮು ಜಯಂಪವಚ್ಚುನೆ, ನನ್ನ ಹತ್ರ ಇರತಕ್ಕಂತಹದ್ದು ಅಮೋಘವಾದ ಶರಗಳು, ಶರಜಾಲಗಳೇ ಇದೆ ನನ್ನ ಹತ್ರ. ನನ್ನನ್ನು ಜಯಂಪವಚ್ಚುನೆ, ನನ್ನನ್ನು ಗೆಲ್ಲಕ್ಕೆ ನಿನ್ನ ಕೈಲಾಗತ್ತಾ? ನೀನು ಎಲ್ಲೋ ಚಿಕ್ಕ ಹುಡುಗ, ಇನ್ನ ನಡಿ ನಡಿ, ನೀನು ಹೋಗಿ ನಿಮ್ಮ ಅಣ್ಣನ ಕಳಿಸು, ಬಲರಾಮನನ್ನ ಕಳುಹಿಸು ಅಂತ ಹೇಳ್ತಾ ಇದ್ದಾನೆ ಜರಾಸಂಧ ಕೃಷ್ಣನಿಗೆ. ಅನಿನ ನಗಿ ನಗಧರುಂಡಿಟ್ಲನಿಯೇ. ಆ ಜರಾಸಂಧನ ಮಾತುಗಳನ್ನು ಕೇಳಿ ಕೃಷ್ಣನಿಗೆ ನಗೆ ಉಕ್ಕಿ ಬಂತು. ನಗುತ್ತಾ ಅವನು ಹೀಗೆ ಮುಂದಿನಂತೆ ಹೇಳ್ತಾನೆ, ಪೊಗಡು ಕೊನುದುರೇ ಶೂರುಲು ಮಗಟಿಮಿ ಜೂಪುದುರುಗಾಕ ಮಾಗಧ ನೀಕುನ್ ಮಗತನ ಮುಗಲಿಗೆ ನೇನಿಂದಗು ಮೆರೆಯ ವಿಕಥನ ಮುಲುದಗವಿ ಪೋರನ್. ಎಲೆ ಮಾಗಧ, ಜರಾಸಂಧ, ಪೊಗಡು ಕೊನುದುರೇ ಶೂರುಲು, ವೀರರಾದ ಪುರುಷರು ಯಾರಾದ್ರೂ ಹೋರಾಡ್ತಾರೋ ಹೊರತು ಕೂತ್ಕೊಂಡು ನಿಂತರ ಬಾಯಿ ಬಡಕತನದಿಂದ ಹೊಗಳ್ಕೊಳ್ತಾ ಕುಳಿತುಕೊಳ್ಳೋದಿಲ್ಲಯ್ಯ. ಮಗಟಿಮಿ ಜೂಪುದುರುಗಾಕ, ತಮ್ಮ ಪೌರುಷವನ್ನ ತಾವು ತೋರಿಸ್ತಾರೋ ಹೊರತು ಈ ತರ ಮಾತಾಡ್ತಾ ಇರಲ್ಲಯ್ಯ. ನೀಕುನ್ ಮಗತನ ಮುಗಲಿಗೆ ನಿನ್ನ ಹತ್ರ ಪೌರುಷನೇ ಇದ್ರೆ, ನೀನು ಧೀರನಾದ ಗಂಡೆ ಆಗಿದ್ರೆ
ಯುದ್ಧದಲ್ಲಿ ಕಾದಾಡುವ ಕಲಿಯೇ ಆಗಿದ್ದರೆ ದಗು ಮೆರೆಯ ವಿಕತ್ತನములు ದಗಬೀಪೋರನ್. ಹಾಗಾದ್ರೆ ನಿನ್ನ ಆ, ಪ್ರತಾಪ ತೋರ್ಸು, ಯುದ್ಧದಲ್ಲಿ ತೋರ್ಸು, ಈ ಆತ್ಮಸ್ತುತಿ ವಿಕಥನವನ್ನ ನಿಲ್ಲಿಸು. ಇದೆಲ್ಲ ಯುದ್ಧಕ್ಕೆ ಬಂದಾಗ ಇವೆಲ್ಲ ನಡೆಯಲ್ಲಯ್ಯ, ಬರೀ ಮಾತು, ಏನು ಪ್ರಯೋಜನ ಇಲ್ಲ. ಮಾತಾಡಬೇಡ, ವೀರನಂತೆ ನಿನ್ನ ಪ್ರತಾಪ ತೋರಿಸ್ಕೊ, ನೀನು ಗಂಡಸೆ ಆಗಿದ್ರೆ ಅಂತ ಒಂದು ಚಾಲೆಂಜ್ ಕೊಟ್ಟ ಕೃಷ್ಣ. ಅನಿರೋಷಿಂಚಿ ಪವನುಂಡು ಮೇಘರೇಣುವುಲ భానుకృషానులంగప్ప కైవడిన్ వివిధ బలౌఘముంబనిచి వేగమే మాగదుండావరించే భూమ్యవన చరిష్ణులం గువిమతావన అవనినాథ నిరాకరిష్ణులున్ దివిషదలంకరిష్ణుల అతి స్థిర ಜಿಷ್ಣುಲ ರಾಮಕೃಷ್ಣುಲನ್. ಯಾವಾಗಾದ್ರೆ ಕೃಷ್ಣ ಅವನ ಪೌರುಷವನ್ನ ಕೆಣಕಿದೆನೋ, ಜರಾಸಂಧ ಕೋಪ ಬಂದ್ಬಿಡ್ತು ಅವನಿಗೆ. ಅವನೇನು ಮಾಡ್ದ? ಪವನುಂಡು ಮೇಘರೇಣುವುಲ ಭಾನುಕೃಷಾನುಲನ್ ಗಪ್ಪ ಕೈಬಿಡಿನ್. ವಾಯು ಆದ ಮೇಘದ ಒಂದು ತುಣುಕುಗಳ ಜೊತೆಯಲ್ಲಿ ಧೂಳು ಎಲ್ಲ ತೆಗೆದುಕೊಂಡು ಸೂರ್ಯಾಗ್ನಿಯನ್ನ ಮುಚ್ಚಿದ ರೀತಿಯಲ್ಲಿ ಅಂತಾರೆ. ಸೂರ್ಯನಾರಾಯಣನಿಗೆ ಎದುರು ಯಾವಾಗಲೂ ಇದೆಯೇ? ಸ್ವಲ್ಪ ಕ್ಷಣ ಕಾಲ ಮರೆ ಮಾಡ್ಬೋದು ಹೊರತು ಮೋಡ ಅದನ್ನ ಅವನಿಗೆ, ಸೂರ್ಯನಾರಾಯಣನಿಗೆ ಎದುರಿಲ್ಲ. ಆದ್ದರಿಂದ ಈ ಜರಾಸಂಧ ಹೇಗೆ ಕೃಷ್ಣ ಬಲರಾಮರನ್ನ ಆವರಿಸಿದ ಅಂತಂದ್ರೆ, ಮೇಘರೇಣುವುಲ ಭಾನುಕೃಷಾನುಲನ್ ಗಪ್ಪೆ ಕೈಬಿಡಿನ್. ಸೂರ್ಯನಿಗೆ ಅಡ್ಡ ಬರತಕ್ಕಂತಹ ಧೂಳು ಮತ್ತು ಮೇಘದ ಕಣಗಳ ಒಂದು ಮಬ್ಬು, ಅಂದ್ರೆ ಮೋಡದ ರೀತಿಯಲ್ಲಿ ಅಡ್ಡ ಬಂದ. ವಿವಿಧ ಬಲೌಘಮುಂಬನಿಚಿ ವೇಗಮೇ ಮಾಗದುಂಡ ಅವರಿಂಚೆ. ತನ್ನ ಬಳಿ ಇದ್ದಂತಹ ವಿವಿಧವಾದಂತಹ ಚತುರಂಗ ಬಲಗಳನ್ನು ತೆಗೆದುಕೊಂಡು ಬಂದು ರಾಮಕೃಷ್ಣರನ್ನು ಸುತ್ತೂ ಆವರಿಸಿದ. ಯಾರನ್ನ ಆವರಿಸಿದ ಅವನು? ಭೂಮಿ ಅವನ ಚರಿಷ್ಣುಲಂ. ಭೂಮಿ ಅವನ ಚರಿಷ್ಣುಲಂ ಅಂದ್ರೆ ಅವರು ರಾಮಕೃಷ್ಣರು ಎಲ್ಲಿ ಬೇಕಾದರೂ ಅವರು ಭೂ ಸಂರಕ್ಷಣಾರ್ಥವಾಗಿ ಅವರು ಇವಾಗ ಅವತರಿಸಿದ್ದಾರೆ. ಅವರು ಎಲ್ಲಿ ಬೇಕಾದರೂ ಚರಿಸ್ತಾರೆ ಭೂ ಸಂರಕ್ಷಣಾರ್ಥವಾಗಿ. ಭೂಮ್ಯವನಲ ಚರಿಷ್ಣುಲಂ ಕುವಿಮತಾವನಿನಾಥ ನಿರಾಕರಿಷ್ಣುಲುನ್. ವಿರೋಧಿ ರಾಜರು, ಕುವಿಮತ ಅವನಿನಾಥರು, ಅವನಿನಾಥರು ಅಂದ್ರೆ ರಾಜರು, ಎಲ್ಲ ದುಷ್ಟರಾದಂಥ ವಿರೋಧಿ ರಾಜರನ್ನ ನಿರಾಕರಿಷ್ಣುಲನ್, ಅವರನ್ನೆಲ್ಲ ಹತಗೊಳಿಸ್ತಕ್ಕಂಥವ್ರು, ನಿರಾಕರಿಸ್ತಕ್ಕಂಥವ್ರು. ದಿವಿಷದ ಅಲಂಕರಿಷ್ಣುಲ, ದೇವತೆಗಳಿಗೆ ಅಲಂಕಾರಪ್ರಾಯರಾದಂಥ ರಾಮಕೃಷ್ಣರು ಇವರು. ಅತಿ ಸ್ಥಿರ ಜಿಷ್ಣುಲ, ಹೆಚ್ಚಾದ ಸ್ಥಿರವಾದ ವಿಜಯವನ್ನು ಹೊಂದತಕ್ಕಂತಹವರು ಇವರು. ಸದಾ ಇವರೇ ವಿಷ್ಣು ಜಿಷ್ಣು ಮಹಾವಿಷ್ಣು ಪ್ರಭವಿಷ್ಣು ಮಹೇಶ್ವರಂ ಅಂತ ಹೇಳ್ತೀವಲ್ಲ ವಿಷ್ಣು ಸಹಸ್ರನಾಮದಲ್ಲಿ. ಆ ರೀತಿಯಾಗಿ ಅತಿ ಸ್ಥಿರವಾಗಿ ವಿಜಯಲಕ್ಷ್ಮಿಯನ್ನು ವರಿಸ್ತಕ್ಕಂತಹವರು ಆದಂತಹ ರಾಮಕೃಷ್ಣುಲನ್, ಆ ಬಲರಾಮ ಹಾಗೂ ಕೃಷ್ಣರನ್ನ ಮಾಗದುಂಡಾವರಿಂಚೆ, ತನಗೇನೋ ಅತಿ ಬಲ ಇದೆ ಅಂತ ತಿಳ್ಕೊಂಡು ಅದುಷ್ಟ ರಾಜರ ಎಲ್ಲ ಚತುರಂಗ ಬಲವನ್ನು ತೆಗೆದುಕೊಂಡು ಬಂದು ಬಲರಾಮ ಕೃಷ್ಣರನ್ನ ಸುತ್ತು ಬರೆದ ಈ ಜರಾಸಂಧ. ಹಯಘೋಷಲ್ ಗಜಬೃಂಹಿತಂಬುಲು ರಥಾಂಗಾರಾವಮುಲ್ ಶಿಂಜಿನೀಚಯ ಟಂಕಾರಮುಲನ್ వివర్ధిత గదా చక్రాస్త్రనాదంబులున్ జయశబ్దంబులు భేరి భాంకృతులు నిస్సాణాది ఘోషంబులున్ భయద ప్రక్రియనొక్క వింక ನೆಗೆಸೆನ್ ಬ್ರಹ್ಮಾಂಡ ಭೇದಂಬುಗನ್. ಆ ಯುದ್ಧ ಭೂಮಿಯಲ್ಲಿ ವಿವಿಧವಾದಂತಹ ಶಬ್ದಗಳು ಹೇಗಿತ್ತೆ ಅನ್ನತಕ್ಕಂಥದ್ದು, ಹೇಗಿರುತ್ತೆ, ಹೇಗಿತ್ತು ಅನ್ನತಕ್ಕಂಥದ್ದನ್ನ ವರ್ಣಿಸ್ತಾ ಇದ್ದಾರೆ. ಹಯಘೋಷಲ್, ಆ ಕುದುರೆಗಳ ಹೇಷಾರವಗಳು, ಗಜಬೃಂಹಿತಂಬುಲು, ಆನೆಗಳು ಮಾಡ್ತಾ ಇರ್ತಕ್ಕಂಥ ಘೀಳಿಡ್ತಕ್ಕಂತಹದ್ದು, ಆನೆಗಳು ಘೀಳಿಡ್ತಕ್ಕಂತಹ ಭಯಂಕರವಾದ ಶಬ್ದ. ರಥಾಂಗಾರಾವಮುಲ್, ರಥಗಳು ವೇಗವಾಗಿ ಓಡ್ತಾ ಇರುವಾಗ ರಥಾಂಗ ಅಂದ್ರೆ ಅವುಗಳ ಚಕ್ರಗಳ ಒಂದು ಧ್ವನಿ. ಶಿಂಜಿನೀಚಯ ಟಂಕಾರಮುಲನ್, ಎಲ್ಲರೂ ಅವರವರ ಬಿಲ್ಲುಗಳ ಶಿಂಜಿನಿಯನ್ನು ಎಳೆದಿಟ್ಟಿದ್ದಾರೆ, ಧನುಸ್ಸಿನ ಹೆದೆಯನ್ನು ಏರಿಸ್ತಾ ಇದ್ದಾರೆ, ಅದರ ಟಂಕಾರವಗಳು. ವಿವರ್ಧಿತ ಗದ ಚಕ್ರಾಸ್ತ್ರ ನಾದಂಬುಲನ್, ಗದೆಗಳ ಒಂದು
ಸಿಡಿಲಿನಂತಹ ಶಬ್ದ, ಗಲೆಗಳು ಒಂದಕ್ಕೊಂದು ಹೊಡೆಯೋದು, ಚಕ್ರ, ಅಸ್ತ್ರ, ಬಿಲ್ಲು, ಬಾಣ ಮುಂತಾದ ಎಲ್ಲ ಅಸ್ತ್ರಗಳ, ಶಸ್ತ್ರಗಳ, ಕಾಲಾಳುಗಳ ಪ್ರತಿಯೊಂದರ ಶಬ್ದವೂ ನಾದದಿಂದ ತುಂಬಿಬಿಟ್ಟಿದೆ. ಮತ್ತೆ ಅಲ್ಲಿ ಯುದ್ಧ ಭೂಮಿಯಲ್ಲಿ ಜಯ ಜಯಕಾರ ಹಾಕ್ತಕ್ಕಂತಹವರು, ಜಯ ಶಬ್ದಂಬುಲು, ಜಯ ಜಯ ರಾವಗಳು, ಜೈಕಾರಗಳು ಹಾಕ್ತಾ ಇರ್ತಾರೆ ಅವರವ್ರ ಕಡೆ, ಅವ್ರಿಗೆ ಅವರವರು. ಭೇರಿ ಭಾಂಕೃತಲು, ರಣಭೇರಿಗಳು, ರಣಕಹಳೆಗಳು ಮೊಳಗ್ತಾ ಇದೆ. ಭೇರಿ ಭಾಂಕೃತಲು ನಿಸ್ಸಾಣಾದಿ ಘೋಷಂಬುಲನ್, ಎಲ್ಲ ಚರ್ಮವಾದ್ಯಗಳ ನಿನಾದಗಳು ಭಯಜನಕಗಳಾಗಿದೆ. ಭಯದ ಪ್ರಕ್ರಿಯೆ ಅಲ್ಲಿ ಬೇರೆ ಹಳ್ಳೆದೇವ್ರು ಯಾರಾದರೂ ಅಳುಕು ಇರ್ತಕ್ಕಂಥವ್ರು ಯಾರಾದರೂ ಇದ್ರೆ ಆ ಶಬ್ದಕ್ಕೆ ಹೆದರಿ ಮೂರ್ಛೆ ಹೋಗ್ಬಿಡ್ಬೇಕು ಅಥವಾ ಪ್ರಾಣವೇ ಬಿಡಬೇಕು. ಆ ರೀತಿಯಾದಂಥ ಭಯಂಕರವಾದ ಶಬ್ದವನ್ನು ಉಂಟು ಮಾಡ್ತಾ ಇದೆ ಆ ಒಂದು ಯುದ್ಧ ಭೂಮಿಯಲ್ಲಿ. ಭಯದ ಪ್ರಕ್ರಿಯೆ ನೊಕ್ಕ ವಿಂಕನೆಗೆಸೆನ್ ಬ್ರಹ್ಮಾಂಡ ಭೇದಂಬುಗನ್. ಒಟ್ಟಿಗೆ ಎಲ್ಲ ಪ್ರಾರಂಭ ಆಗೋಯ್ತು. ರಣ ಉತ್ಸಾಹದಿಂದ ಎಲ್ಲ ರಣಕಹಳೆ, ರಣಭೇರಿ, ಕುದುರೆಗಳ ಹೇಷಾರವ, ಆನೆಗಳ ಘಿಂಕಾರ, ರಥಚಕ್ರಗಳ ಒಂದು ಶಬ್ದ ಎಲ್ಲವೂ ಒಟ್ಟಿಗೆ ಬ್ರಹ್ಮಾಂಡವನ್ನೇ ಭೇದಿಸ್ತೇನೋ ಅನ್ನೋ ರೀತಿಯಲ್ಲಿ ಒಮ್ಮೆಗೆನೆ ಎಲ್ಲ ಶಬ್ದಗಳು ಕೂಡ ಆ ಒಂದು ಯುದ್ಧ ಭೂಮಿಯ ತುಂಬ ತುಂಬಿಬಿಟ್ಟಿವೆ. ಕೃಷ್ಣ ಬಲರಾಮರು ಈ ಮಾಘದನ ಕಡೆಯವರು ಎಲ್ಲರೂ ತುಂಬಿ ನಿಂತಿದ್ದಾರೆ, ಸಮರ ಸನ್ನಾಹದಲ್ಲಿದ್ದಾರೆ. ಇನ್ನು ಯುದ್ಧ ಪೂರ್ತಿಯಾಗಿ ಪ್ರಾರಂಭವಾಗಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಆ ಯುದ್ಧದ ಒಂದು ವಿವರಣೆಯನ್ನು, ವಿಚಿತ್ರ ಭಯದಕರವಾಗಿರ್ತಕ್ಕಂತಹ, ಭಯವನ್ನುಂಟು ಮಾಡ್ತಕ್ಕಂತಹ ಶೌರ್ಯದಿಂದ ಹೇಗೆ ಕಾದಾಡ್ತಾರೆ ಕೃಷ್ಣ ಬಲರಾಮರು, ಅದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.